ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಆ ಮೂಲಕ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇವತ್ತು ವಾರದ ಮೊದಲನೇ ದಿನ, ಶಿವನ ವಾರ ಕೂಡ ಹೌದು, ಶುಭ ಸೋಮವಾರ. ಸೋಮವಾರದ ವಿಶೇಷತೆ ಏನು, ಅನುಷ್ಠಾನ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿ ತಿಳಿಸಿಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿದಿನದಂತೆ ಇವತ್ತು ಸಹ ಗುರುಜನ ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾ ಮಹರ್ಷಿ ಆನಂದ್ ಗುರೂಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರನ್ನ ಇವತ್ತು ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ವಾರದ ಮೊದಲನೇ ದಿನ ಸೋಮವಾರದ ದಿವಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡೋದು ಪ್ರತಿ ವಾರದಂತೆ ವಾಡಿಕೆ ನಿಜ. ಆದರೆ ಪ್ರಸ್ತುತ ಎಲ್ಲೆಂದೆಲ್ಲಿ ನೋಡಿದ್ರು ಸಹಿತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ತಾಂಡವಾಡ್ತಿರೋದ್ರಿಂದ ರುದ್ರದೇವರನ್ನೇ ಪ್ರಾರ್ಥನೆ ಮಾಡಬೇಕು. ರುದ್ರದೇವರನ್ನ ಪ್ರಾರ್ಥನೆ ಮಾಡಬೇಕು. ಸಾಂಬ ಸದಾಶಿವನ ಅನುಗ್ರಹ ಪಡೆಯಬೇಕು. ಸಾಧ್ಯವಾದಷ್ಟು ಬೇಗ ಈ ಮಹಾಮಾರಿ ಕಾಯಿಲೆಗೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಅದಕ್ಕಾಗಿ ನಾವು ನೀವೆಲ್ಲರೂ ಸಹಿತ ಸಾಮೂಹಿಕವಾದಂಥ ಒಂದು ಸಾಂಬ ಸದಾಶಿವನ ಶಿವನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಪ್ರತಿಯೊಬ್ಬರ ಜಾತಕದಲ್ಲೂ ಬರ್ತಕ್ಕಂಥ ಜಾತಕ ರೀತಿ ಇರತಕ್ಕಂಥ ದೋಷಗಳು ಬೇಗ ದೂರ ಆಗಲಿ, ಭಗವಂತ ಈ ಮಹಾಮಾರಿ ಕಾಯಿಲೆ ಬೇಗ ದೂರ ಆಗ್ಲಿನಪ್ಪ ಅಂತೇಳಿ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಇವತ್ತಿನ ದಿವಸ ದೇವಾಲಯಗಳಿಗೆ ಹೋಗಂಗಿಲ್ಲ, ಮನೆಯಲ್ಲೇ ನಿಂತು ಮನೆಯಲ್ಲೇ ಕೂತು ಅವರವರ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಮಾಡಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಕಲಿಯುಗದಲ್ಲಿ ಇಂಥವೆಲ್ಲ ಸಹಿತ ಆಗಿಂದಾಗಲೇ ನಡೀತಿರ್ತಕ್ಕಂಥದ್ದು ಒಂದಲ್ಲ ಒಂಥರ ವೈಪರೀತ್ಯವೇ ಇದೆ. ಆದರೆ ಈಗ ಪ್ರಸ್ತುತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಎಲ್ಲರನ್ನೂ ಸಹಿತ ಭಯಭೀತರನ್ನಾಗಿ ಮಾಡ್ತಾ ಇದೆ. ಅರ್ಧ ಜನ ಸಾಯ್ತಾ ಇರತಕ್ಕಂಥದ್ದು ಭಯದಿಂದ. ಅಂದರೆ ಯಾವಾಗ ಕುಟುಂಬದ ಸದಸ್ಯರು ಅವನ್ನ ನಿರ್ಲಕ್ಷಿತನ ಮಾಡ್ತಾರೋ, ದೂರ ಇಟ್ಟುಬಿಡ್ತಾರೋ, ನಿನಗೆ ಒಂದು ಸಮಸ್ಯೆ ಆಗಿದೆ ಅಥವಾ ಆರೋಗ್ಯ ಸರಿಯಿಲ್ಲ ಅಥವಾ ನಿಮಗಿರ್ತಕ್ಕಂಥ ಸಮಸ್ಯೆ ಇಡೀ ಕುಟುಂಬವನ್ನೇ ತಿಂದು ಬಿಡುತ್ತೇನೋ ಎಂಬಂತ ಭಯಭೀತರಾಗಿದ್ದಾರಲ್ಲ, ಇದರಿಂದ ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಆ ಭಯದಿಂದಲೇ ಅರ್ಧ ಜನ ಸಾಯುವಂತ ರೀತಿಯಲ್ಲಾಗಿದೆ. ಆದರೆ ಪ್ರತಿಯೊಬ್ಬರಿಗೂ ಧೈರ್ಯವನ್ನು ತುಂಬುವಂತ ಕಾಯಕ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಯಾರೊಬ್ಬರ ಕುಟುಂಬದಲ್ಲಿ ಇಂತಹ ಸಮಸ್ಯೆಗಳೆದುರಾದರೆ, ಕೋವಿಡ್ ಎಂಬತಕ್ಕಂಥ ಸಮಸ್ಯೆ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಅಂತ ಬಂದರೆ ಆ ವ್ಯಕ್ತಿಗೆ ಮೊದಲು ಧೈರ್ಯ ತುಂಬಬೇಕು. ಏನಾಗುವುದಿಲ್ಲ, ಭಗವಂತ ನಮ್ಮ ಜೊತೆಲಿದ್ದಾನೆ, ನಾವು ಧೈರ್ಯವಾಗಿರಬೇಕು, ಬಂದದ್ದ ಸಮಸ್ಯೆಯನ್ನ ನಾವೆಲ್ಲರೂ ಸೇರಿ ಎದುರಿಸೋಣ ಅನ್ನುವಂತಹ ಒಂದು ಒಳ್ಳೆ ಮಾತುಗಳನ್ನಾಡಿದ್ರೆ ಖಂಡಿತ ಆ ಪಾಸಿಟಿವ್ ಎನರ್ಜಿ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರು ಸಹಿತ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋಂಗಾಗತ್ತೆ. ಇಲ್ಲ ಅಂದರೆ ಒಂದಲ್ಲ ಒಂಥರ ಸಮಸ್ಯೆಗಳು ದಿನಂಪ್ರತಿ ಸಮಸ್ಯೆಗೆ ಕೊನೆಯೇ ಇಲ್ಲದಂಥ ರೀತಿಯಲ್ಲಿ ಸಾಕಷ್ಟು ಜನ ಕಣ್ಣೀರಿಡುವಂಥ ರೀತಿಯಲ್ಲಿದೆ.
ಅದಕ್ಕಾಗಿ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ವಾರದ ಮೊದಲನೇ ದಿನ ಇವತ್ತಿನ ದಿವಸ ಪ್ರತಿಯೊಬ್ಬರ ಜೀವನ ಯಶಸ್ಸಾಗಲಿ, ಪ್ರತಿಯೊಬ್ಬರು ಸಹಿತ ಆದಷ್ಟು ಬೇಗ ಈ ಸಂಕಷ್ಟಗಳಿಂದ ಮುಕ್ತರಾಗಲಿ, ಪ್ರತಿಯೊಬ್ಬರ ಜೀವನ ನೆಮ್ಮದಿಯಾಗಿರಲಿ, ದುಡಿಯುವ ಕೈಗೆ ಕೆಲಸ ಸಿಗುವಂಥದ್ದಾಗಲಿ, ದುಡಿಯುವ ಕೈಗೆ ಕೆಲಸವೂ ಸಿಗಬೇಕು, ದಾನ ಧರ್ಮ ಮಾಡುವಂಥದ್ದಾಗಬೇಕು, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವ ಗುಣ ಆಗಿರಬೇಕು, ಅಧೈರ್ಯದಿಂದ ನರಳುತ್ತಿರ್ತಕ್ಕಂಥವರಿಗೆ ಧೈರ್ಯ ತುಂಬುವಂಥ ಕಾಯಕಕ್ಕೆ ಎಲ್ಲರೂ ಮುಂದಾಗಬೇಕು. ಆಗಲೇ ಇವತ್ತಿನ ದಿವಸದ ಆ ವಿಶೇಷತೆ ಸಾಂಬ ಸದಾಶಿವನ ಅನುಗ್ರಹ ಎಲ್ಲರಿಗೂ ಸಿಗುವಂತಹದ್ದು. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ರಾಶಿಫಲ ಹೇಗಿದೆ, ದರ್ಪಣಾಂಜನ, ಜೊತೆಗೆ ನಾವೇನೆಲ್ಲ ಮಾಡಬಹುದಾಗಿದೆ, ಒಳ್ಳೆಯದೇನು ಕೆಟ್ಟದ್ದೇನು ಎಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಭಗವಂತ ಶುಕ್ಲಾಂಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ಫಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 10/5/2021 ಸೋಮವಾರ ಚತುರ್ದಶಿ. ಇವತ್ತಿನ ದಿವಸ ಅಶ್ವಿನಿ ನಕ್ಷತ್ರ, ಮಾಸ ಶಿವರಾತ್ರಿ. ಚತುರ್ದಶಿ ಆದ ನಂತರ ಬರತಕ್ಕಂಥದ್ದೇ ಅಮಾವಾಸ್ಯೆ. ಅಮಾವಾಸ್ಯೆ ಆದ್ರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು, ಜೋಪಾನವಾಗಿರಬೇಕು. ಅನುಷ್ಠಾನಗಳನ್ನು ಅಮಾವಾಸ್ಯೆ ಅನುಷ್ಠಾನ ಏನಿದೆಯೋ ಅದನ್ನು ಸಹಿತ ಕ್ರಮಬದ್ಧವಾಗಿ ಮಾಡಬೇಕು. ಆಗಷ್ಟೇ ಅದರ ಫಲಾಫಲಗಳನ್ನು ಸಿದ್ಧಿಸಿಕೊಳ್ಳುವಂಗಾಗುವಂತಹದ್ದು. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಮಾಸ ಶಿವರಾತ್ರಿ ಆದ್ರಿಂದ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡಿತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಹಾಗಾಗಿ ಇವತ್ತಿನ ದಿವಸ ನಾವೆಲ್ಲರೂ ಸಹಿತ ಶಿವಾರಾಧನೆ ಮಾಡೋಣ, ಶಿವ ಧ್ಯಾನವನ್ನು ಮಾಡೋಣ. ಶಿವನ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯಗಳ ಬಗ್ಗೆ ನಾವು ಚಿಂತನೆ ಮಾಡೋಣ. ಶಿವ ದರ್ಶನಕ್ಕೆ ನಾವು ಹೊರಲಿಕ್ಕಾಗದಿದ್ರೂ ನಮ್ಮ ಜಾತಕ ರೀತಿ ಇರತಕ್ಕಂಥ ಗ್ರಹದೋಷಗಳು ದೂರ ಆಗಬೇಕಾದ್ರೆ ಶನಿಗ್ರಹವನ್ನ ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಎಲ್ಲರನ್ನೂ ಕಾಪಾಡಪ್ಪ ಭಗವಂತ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗವಂದನಾ ಮೃತ್ಯೋನ್ ವೃಕ್ಷಿ ಯಮಾಮೃತಾದ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ಗುರುಜಿ, ಈಗ ರಾಶಿ ಫಲಗಳನ್ನ ಪ್ರಾರಂಭ ಮಾಡೋದಾ? ಖಂಡಿತಪ್ಪ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ದರ್ಪಣಾಂಜನ ದರ್ಶನ ಆಯಿತು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶ್ರೀಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಲೇಬೇಕು. ಒಂದಷ್ಟು ಜನಗಳ ಧ್ವನಿ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀವಿ, ನವಗ್ರಹ ಆರಾಧನೆ ಮಾಡಿದ್ದೀವಿ, ನಕ್ಷತ್ರ ಶಾಂತಿ ಮಾಡಿದ್ದೀವಿ, ಜೊತೆಗೆ ಮಹಾಮೃತ್ಯುಂಜಯ ಅನುಷ್ಠಾನ ಆಗ್ತಾ ಇದೆ, ಸುದರ್ಶನ ಅನುಷ್ಠಾನ ಆಗ್ತಾ ಇದೆ, ಧನ್ವಂತರಿ ಮಹಾಯಾಗ ಆಗ್ತಾ ಇದೆ. ಇಷ್ಟೆಲ್ಲ ಯಜ್ಞ ಯಾಗಾದಿಗಳು ನಡೆದರೂ ಸಹಿತ ಯಾಕೆ ನಮ್ಮ ಪ್ರಾರಬ್ಧ ಕರ್ಮ ನಮ್ಮನ್ನು ಬಾಧಿಸ್ತಾ ಇದೆಯಲ್ಲ, ಕುಟುಂಬದಲ್ಲಿ ಒಬ್ಬೊಬ್ಬರನ್ನ ನಾವು ಕಳ್ಕೊಳ್ತಾ ಇದ್ದೀವಲ್ಲ, ಅಥವಾ ಈ ಮಹಾಮಾರಿ ಕಾಯಿಲೆ ಇನ್ನೂ ನಮ್ಮ ವಿಶ್ವವನ್ನು ಬಿಟ್ಟು ಹೊರಡಲಿಲ್ವಲ್ಲ, ಹಲವಾರು ಥರ ಚಿಂತನೆಗಳಿದೆ. ನಿಜಕ್ಕೂ ಆ ಚಿಂತನೆ ನಿಮಗೆ ಅಲ್ಲ, ಸಾರ್ವತ್ರಿಕವಾಗಿ ಎಲ್ಲರಿಗೂ ಬರುತ್ತೆ. ಆದರೆ ಪ್ರಾರಬ್ಧ ಕರ್ಮಫಲ ಈ ಕಲಿಯುಗದಲ್ಲಿ ಇಂಥವೆಲ್ಲವೂ ಸಹಿತ ಅಟ್ಟಹಾಸ ಮೆರಿತಾನೆ ಇರುತ್ತೆ. ಈ ಕಲಿಯುಗದ ಈ ಅಟ್ಟಹಾಸವನ್ನ, ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಆದಷ್ಟು ಬೇಗ ದಮನ ಆಗಲಿ ಅಂತಲೇ ನಾವು ಪುನಃ ಭಗವಂತನ್ನೇ ಪ್ರಾರ್ಥಿಸಬೇಕು. ಯಾಕೆಂದರೆ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರ ಮಧ್ಯದಲ್ಲಿದೆ. ಆ ಅಗೋಚರವಾಗಿರ್ತಕ್ಕಂಥ ಶಕ್ತಿನ ನಂಬಿ ಬದುಕುವಂತಹವ್ರು ನಾವು. ಇವತ್ತು ನಮ್ಮ ಜ್ಞಾನ ಅತೀತವಾದಂತಹ ರೀತಿ ಮುಂದುವರೆದು ಮಗು ಹುಟ್ಟುವ ಸಮಯವನ್ನ ನಾವೇ ನಿಗದಿಪಡಿಸೋ ಕಾಲ ಬಂದಾಯಿತು. ಆದರೆ ಹುಟ್ಟು ಸಾವು ಯಾರ ಕೈಲೂ ಇರಲಿಲ್ಲ, ಅದು ಭಗವಂತನ ಕೈಲಿತ್ತು. ಯಾವಾಗ ಹುಟ್ಟಿನ ಮುಹೂರ್ತವನ್ನು ನಾವು ನಿಗದಿಪಡಿಸೋಕ್ಕೆ ಶುರು ಮಾಡಿಬಿಟ್ಟವೋ ಆಗ ಎಲ್ಲವೂ ಒಂಥರ ವಿಚಿತ್ರವೇ. ಯಾಕೆಂದರೆ ಯಾವುದು ಗೌಪ್ಯತೆ ಕಾಪಾಡಬೇಕು, ಯಾವುದು ರಹಸ್ಯವಾಗಿತ್ತೋ, ಯಾವುದಕ್ಕೆ ಅದರ ಹಿಂದೆ ಭಗವಂತ ಅವನು ಸಂಪೂರ್ಣ ಹಸ್ತವನ್ನಿಟ್ಟಿದ್ನೋ ಅದನ್ನು ಬೇರ್ ಮಾಡಿ, ಅಂದರೆ ಅದನ್ನೂ ಸಹಿತ ನಾವೇ ನೋಡ್ತೀವಿ, ನಾವೇ ಮುಹೂರ್ತ ಫಿಕ್ಸ್ ಮಾಡ್ತೀವಿ ಅಂದರೆ ಸಾಧ್ಯವ? ಏನೇ ಇರಬಹುದು, ಆದರೆ ಕಡೇ ದಿನದ ಮುಹೂರ್ತ ಮಾತ್ರ ಭಗವಂತನೇ ನಿರ್ಣಯಿಸಬೇಕು. ಅದಕ್ಕಾಗಿ ನಾವೆಲ್ಲರೂ ಸಹಿತ ಒಂದು ಅಗೋಚರವಾಗಿರುವ ಶಕ್ತಿ ಇದೆ, ಆ ಶಕ್ತಿನ ನಂಬೋಣ, ಭಗವಂತನ ಪ್ರಾರ್ಥನೆ ಮಾಡೋಣ. ಹಿಂದಿನ ಪರಂಪರೆ, ಹಿಂದಿನ ಸನಾತನ ಧರ್ಮದ ಆ ಮೂಲ ರಹಸ್ಯಗಳು ಒಂದಷ್ಟು ವಿಶೇಷತೆಗಳಿದೆ. ಆ ವಿಶೇಷತೆಗಳನ್ನು ಇನ್ನಾದರೂ ಅರ್ಥ ಮಾಡ್ಕೊಳ್ಳೋಣ. ಜೀವನದ ರಹಸ್ಯವನ್ನ, ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದಷ್ಟು ಗೋಪ್ಯತೆಯ ಆ ಕ್ಷಣಗಳಿದೆಯಲ್ಲ, ಮನುಷ್ಯ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ತನಗೆ ಎಷ್ಟೇ ಗೊತ್ತಿದ್ರೂ ಸಹಿತ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದು ಎಂಬತಕ್ಕಂತಹ ಮನಸ್ಥಿತಿಯಲ್ಲಿದ್ದರೆ ಖಂಡಿತ ಎಂಥ ಅಸಾಧ್ಯವಾದಾದರೂ ಅದು ಸಾಧ್ಯ ಆಗತ್ತೆ. ನನಗೆ ಗೊತ್ತು ಅಂದರೆ ಅದಕ್ಕೆ ಮುಂದೆ ಮಾತಿಲ್ಲ, ನನಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಪಾಠ ಹೇಳಲಿಕ್ಕೆ 4-6 ಜನ ಮುಂದಿರ್ತಾರೆ. ಆ 4-6 ಜನದ ವಿಧಿವಿಧಾನವಾಗಿರ್ತಕ್ಕಂಥ ಒಂದಷ್ಟು ರಹಸ್ಯಗಳು ತೆಗೆದುಕೊಂಡ್ರೆ ನಮ್ಮೊಳಗಿರುವಂತಹ ವಿದ್ಯೆಗೆ ಮತ್ತಷ್ಟು ದಾರಿದೀಪ ಆಗುತ್ತೆ.
ಇದನ್ನೇ ಈ ಕಲಿಯುಗದಲ್ಲಿ ನಾವೆಲ್ಲರೂ ಮಾಡಬೇಕಾಗಿದೆ. ಅದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. ಆದಷ್ಟು ಬೇಗ ಈ ಮಹಾಮಾರಿ ಕಾಯಿಲೆಯಿಂದ ಎಲ್ಲರೂ ಸಹಿತ ಬೇಗ ಹೊರಗಡೆ ಬಂದು ಒಂದಷ್ಟು ನೆಮ್ಮದಿಯ ಬದುಕು ಕಾಣುವಂಥದ್ದಾಗಲಿ ಅಂತ ಸಾಂಬ ಸದಾಶಿವನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ವಾರದ ಮೊದಲನೇ ದಿವಸ ಸೋಮವಾರ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನವೇ ಹೌದು. ಆದರೆ ಒಂದಷ್ಟು ಚಿಂತನೆಗಳಿದೆ, ಒಂದಷ್ಟು ಭಯದ ವಾತಾವರಣ ಇದೆ. ಇವತ್ತು ನಾನು ಮಾಡುವಂಥ ಕಾಯಕ, ಇವತ್ತು ನಾನು ಮಾಡುವಂಥ ಕೆಲಸ ಪರಿಪೂರ್ತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಚಿಂತನೆ ಮಾತ್ರ ಮೇಷರಾಶಿಯವರಿಗೆ ತುಂಬ ಬಾಧಿಸಕ್ಕೆ ಶುರುವಾಗುತ್ತೆ. ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಅಂಜಿಕೆಯಲ್ಲಿ ಪಡ್ತಿದ್ದೀರಿ, ಅಂಜುತ್ತಾ ಇದ್ದೀರಿ. ಅಂದರೆ ಯಾವುದೇ ಕೆಲಸವಾದ ಸಹಿತ ಸ್ವತಂತ್ರವಾಗಿ ಮಾಡುವಂಥ ಕೆಲಸ, ನಿಮಗೆ ಗೊತ್ತಿರುವಂಥ ಕೆಲಸ, ನಿಮ್ಮ ಕೈಲೇ ಕೆಲಸ ಆಗುವಂಥದ್ದಾದರೂ ಅದರ ಪರಿಪಕ್ವತೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೂ ಇಂಥದ್ದೇ ಸಮಸ್ಯೆಗಳಿದೆ. 1 ಗಂಟೆ 20 ನಿಮಿಷದ ನಂತರ ಒಂದಿಷ್ಟು ಬೆಳಕಾಗಬಹುದು. ಆದರೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು, ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ಕಾಯಕವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ತೆಗೆದುಕೊಂಡು ಹೋಗಬೇಕಾದ್ರೆ ತ್ರಾಂಬಕೇಶ್ವರನ ಅನುಷ್ಠಾನವನ್ನು ಮಾಡತಕ್ಕಂಥದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಕ್ಕಂಥದ್ದು, ಹಾಗೆ ಸಾಧು ಸಂತರ ಬಗ್ಗೆ ಒಂದಷ್ಟು ಚಿಂತನೆ ಮಾಡತಕ್ಕಂಥವ್ರು, ನಿರ್ಗತಿಕರ ಬಗ್ಗೆ, ಕಷ್ಟದಲ್ಲಿರ್ತಕ್ಕಂಥವ್ರ ಬಗ್ಗೆ, ಇನ್ನೊಬ್ಬರ ಕಷ್ಟವನ್ನು ಅರ್ತು ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವು ನೀಗಿಸುವಂಥ ಕಾಯಕಕ್ಕೆ ತಾವು ಮುಂದಾದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ಶುಕ್ರ ಯಾವಾಗ ಜಾತಕದಲ್ಲಿ ಚೆನ್ನಾಗಿರ್ತಾನೋ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು, ವೃತ್ತಿ ಧರ್ಮದ ಅಭಿವೃದ್ಧಿ, ಮಾಡುವ ಹೊಸ ಹೊಸ ಕೆಲಸಗಳು, ಯಾವ ಯೋಜನೆಯ ಬಗ್ಗೆ ನಿಮ್ಮ ಚಿಂತನೆ ಇರುತ್ತೋ ಎಲ್ಲದರಲ್ಲೂ ಭಗವಂತ ಒಂದಿಷ್ಟು ಕೈ ಹಿಡಿದು ನಡೆಸಿ ನಿಮಗೆ ಮತ್ತಷ್ಟು ಲಾಭವನ್ನು ಕರುಣಿಸ್ತಾರೆ. ಆದರೆ ವಾಸ್ತುಗುರಕ್ಕೆ ಸಂಬಂಧಪಟ್ಟಂಗೆ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಒಂದಷ್ಟು ನಿಷ್ಠೂರ ಹೊತ್ಕೊಳ್ಳುವಂಥ ಪರಿಸ್ಥಿತಿ. ಯಾಕೆಂದರೆ ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ತುಂಬಿ ತುಳುಕುತ್ತಲ್ಲ. ಯಾವತ್ತು ನಾವು ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತೀವೋ, ಇನ್ನೊಬ್ಬರ ಕಷ್ಟದ ಬಗ್ಗೆ ಚಿಂತನೆ ಮಾಡ್ತೀವೋ, ಇನ್ನೊಬ್ಬರ ನೋವಿನ ಬಗ್ಗೆ ನಮ್ಮ ಅರಿವಿಟ್ಕೊಳ್ತೀವೋ ಆಗ ಖಂಡಿತ ನಮ್ಮ ಜೀವನ ಚೆನ್ನಾಗಿರುತ್ತೆ. ಆದರೆ ವೃಷಭ ರಾಶಿಯವರು ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಎಲ್ಲಾ ಕೆಲಸಗಳಲ್ಲೂ ಸಹಿತ ಇನ್ನೊಬ್ಬರ ಬಗ್ಗೆ ಆಲೋಚನೆ ಇದೆ ನಿಜ, ಆದರೆ ಕಾರ್ಯಗತಕ್ಕಿರಲ್ಲ. ಅಂತಹ ಪರಿಸ್ಥಿತಿ ಇವತ್ತು ನಿಮ್ಮದಾದ್ರಿಂದ ಮಾಧ್ಯಾಹ್ನಿಕ ಸರಿಸುಮಾರು 2 ಗಂಟೆ 20 ನಿಮಿಷದವರೆಗೂ ಮಂದಗತಿಯಲ್ಲಿ ಸಾಗುವಂತಹದ್ದು. 2 ಗಂಟೆ ನಂತರ ಒಂದಷ್ಟು ಅಭಿವೃದ್ಧಿ ಆಗುತ್ತೆ, ಅದರಿಂದ ಲಾಭವನ್ನು ಕಾಣುವಂಥದ್ದಾಗುತ್ತೆ. ಆದರೆ ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತ ಏನು ಆಸೆ ಪಡ್ತಾ ಇದ್ದೀರೋ ಆ ಆಸೆಯನ್ನ ನಿಮ್ಮ ಜನ್ಮ ಕೊಟ್ಟಂತ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಾತೃವಿನ ಅನುಗ್ರಹದಿಂದ, ಅಂದರೆ ತಾಯಿಯ ಆಶೀರ್ವಾದದೊಂದಿಗೆ ಇವತ್ತಿನ ನಿಮ್ಮ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ 1 ಚಿಟಿಕೆ ಹೆಸರುಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆ ಹೆಸರುಬೇಳೆ, 1 ಚಿಟಿಕೆ ಅಕ್ಕಿಯನ್ನು ತೆಗೆದು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದರ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ರೂ ಸಹಿತ ಬುಧನ ಆಸ್ಥಾನದಿಂದ, ಅಂದರೆ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಏನು ತೀರ್ಮಾನ ತೆಗೆದುಕೊಂಡ್ರು ಬಹಳ ಬೇಗ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾರು ಏನಂತಾರೋ, ನಾನು ಮಾಡೋ ಕೆಲಸ ಸರಿ ಇದೆಯೋ ಇಲ್ವೋ, ಈ ಪ್ರಕಾರವಾದಂತಹ ಸಂದೇಹಗಳು, ಸಂಶಯಗಳು ನಿಮ್ಮನ್ನು ಬಾಧಿಸುತ್ತೆ. ನಿಮ್ಮ ವೃತ್ತಿ ಧರ್ಮದಲ್ಲಿ ನಿಮ್ಮ ಕಣ್ಣೆದುರುಗಡೆ ಎಲ್ಲವೂ ಸಹಿತ ಒಳಿತಾಗಿ ಚೆನ್ನಾಗೇ ಕಾಣುವಂಥ ರೀತಿ ಇರುತ್ತೆ. ಆದರೂ ಅದರ ಹಿಂದಿನ ಸಮಸ್ಯೆಗಳು ಸಾಕಷ್ಟು ಇರುತ್ತೆ. ಸಮಸ್ಯೆಗಳಿಗೊಂದು ಕೊನೆ ಇಲ್ಲದಂಥ ರೀತಿ ಇರೋದ್ರಿಂದ ಇದನ್ನು ಪರಿಹರಿಸಿಕೊಳ್ತಕ್ಕಂಥದ್ದು ಹೇಗೆ ಬಗೆಹರಿಸ್ಕೋಬೇಕಪ್ಪ ಚಿಂತನೆ ಮಾಡುವಂಥದ್ರಲ್ಲೇ ಸಮಯವನ್ನು ಸಾಕಷ್ಟು ಕಳಿತೀರಿ. ಆದರೆ ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಅರ್ಥಪೂರ್ಣವಂಥ ಸಮಯ ಮಾಧ್ಯಾಹ್ನಿಕ 3ರ ನಂತರ. ಸೋಮವಾರ ಮಧ್ಯಾಹ್ನ 3 ಗಂಟೆ ಮೇಲೆ ನಿಮ್ಮ ರಾಶಿಫಲದಲ್ಲಿ ಒಂದಷ್ಟು ಬದಲಾವಣೆ ಇದೆ. ಆದರೆ ಯಾರೊಬ್ಬರ ಮಾತನ್ನು ಸಹಿತ ತೆಗೆದು ಹಾಕುವಂಗಿಲ್ಲ, ಪ್ರತಿಯೊಬ್ಬರ ಮಾತನ್ನು ಆಲಿಸಬೇಕು. ಗುರು ಹಿರಿಯರ ಮಾತಾಗಲಿ, ಜೊತೆಗಿರ್ತಕ್ಕಂಥ ಆತ್ಮೀಯರಾಗಲಿ, ನಿಮಗಿನ ವಯಸ್ಸಲ್ಲಿ ಚಿಕ್ಕೋರಾದರೂ ಅವರು ಆಡುವ ಮಾತನ್ನು ಆಲಿಸಿದ್ದೇ ಆದರೆ ಇವತ್ತು ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಬರುವಾಗ 1 ಚಿಟಿಕೆ ಬೆಲ್ಲವನ್ನು ನೀರಿಗೆ ಹಾಕಿ ಆ ಬೆಲ್ಲದ ನೀರಿನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನೀವು ಆಚೆ ಬಂದಿದ್ದೇ ಆದರೆ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಆಗಲಿ, ವ್ಯವಹಾರಗಳ ಬಗ್ಗೆ ಆಗಲಿ, ವಸ್ತ್ರದ ಬಗ್ಗೆ ಆಗಲಿ, ಅಥವಾ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಯಾವುದೇ ಒಂದು ಚಿಂತನೆ ಮಾಡಿದ್ರೂ ಅಷ್ಟು ಪರಿಪಕ್ವತೆ ಇಲ್ಲ. ಇದರ ಮಧ್ಯದಲ್ಲಿ ಆರೋಗ್ಯ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ಸಮಸ್ಯೆಯಾಗಿ ಮಾರ್ಪಡತಕ್ಕಂಥದ್ದು, ಅಧಿಕವಾದಂತಹ ಮೊಣಕಾಲು ನೋವು, ಮೊಣಕೈ ನೋವು, ಕೈ ಕಾಲಿಗೂ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಕುಟುಂಬದ ಸದಸ್ಯರೊಂದಿಗೆ ನಿಷ್ಠೂರಕ್ಕೊಳಗಾಗುವಂಥದ್ದು, ಸಣ್ಣ ಪುಟ್ಟ ಮಾತನಾಡಿ ತುಂಬ ದೊಡ್ಡದಾದಂತಹ ಘರ್ಷಣೆಗೊಳಗಾಗುವಂಥದ್ದು, ಹೀಗೆ ಇಂತಹ ಪರಿಸ್ಥಿತಿ ಇದೆ. ಇದರ ಮಧ್ಯದಲ್ಲಿ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ಅಲ್ಲೂ ಮಂದಗತಿಯಲ್ಲಿ ಸಾಗುವಂಥದ್ದಿದೆ. ಉದ್ಯೋಗ, ವ್ಯವಹಾರ ಇದೂ ಸಹಿತ ಮಂದಗತಿಯಲ್ಲಿ ಸಾಗಿದ್ರೆ ಇನ್ನು ವ್ಯವಹಾರ ನಡೆಯೋದು ಹೇಗೆ? ಇದರ ಮಧ್ಯದಲ್ಲಿ ಎಲ್ಲರೂ ನಿಷ್ಠೂರವಂತರಾಗ್ತಾರೆ. ಇದೆಲ್ಲವನ್ನು ಸಹಿತ ಪಕ್ಕಕ್ಕೆ ಸರಿಸಿ ಒಂದಿಷ್ಟು ಅನುಕೂಲ ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಟ್ಟರೆ ಆಗಷ್ಟೇ ಒಳಿತನ್ನು ಸಿದ್ಧಪಡಿಸಿಕೊಳ್ತೀರಿ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಮನೆ ದೇವರ ಪ್ರಾರ್ಥನೆ, ಒಂದು 4 ಬಿಳಿ ಎಕ್ಕದ ಹೂವನ್ನು ತಂದು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ಪ್ರಾರ್ಥನೆ ಮಾಡಿ 2 ಹೂಗಳನ್ನು ಪ್ರಧಾನ ದ್ವಾರದಲ್ಲಿ ಇಡತಕ್ಕಂಥದ್ದು, ಇನ್ನೆರಡರಲ್ಲಿ 1 ಹೂವನ್ನು ದೇವರ ಸಾನ್ನಿಧ್ಯದಲ್ಲಿ ಇಡತಕ್ಕಂಥದ್ದು, ಇನ್ನೊಂದು ಹೂವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ನೀವು ಮಾಡಿದ್ದೇ ಆದರೆ ಕರ್ಕಾಟಕ ರಾಶಿಯವರು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನ ವಾರದ ಮೊದಲನೇ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೇಗಿರ್ಬೋದು ಎಂಬತಕ್ಕಂಥದ್ದು ಆಲೋಚನೆ ಸಿಂಹರಾಶಿಯವರಿಗೆ ಖಂಡಿತ ಇದೆ. ಆದರೆ ಪ್ರಸ್ತುತ ಸಿಂಹರಾಶಿಯವರಿಗೂ ಸಹಿತ ಇವತ್ತಿನ ದಿವಸ ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಿದೆ. ಇವತ್ತು ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದಲೂ ಒಂದಲ್ಲ ಒಂಥರ ಅಸಮಾಧಾನ ಇದೆ. ನಿನ್ನೆ ನಾವು ಅಂದುಕೊಂಡಿದ್ದು ಬೇರೆ, ನಿನ್ನೆ ನೀವು ಅಂದುಕೊಂಡಿದ್ದ ಆಲೋಚನೆಗಳು ಬೇರೆ. ಇವತ್ತು ಬೆಳಗ್ಗೆ ಎದ್ರೆ ಇಂತಿಂಥ ಕೆಲಸ ಮಾಡೋಣ, ಹೀಗೆಲ್ಲ ಮಾಡಿದ್ರೆ ಅನುಕೂಲ ಆಗ್ಬೋದು ಅಂತ ತಮ್ಮ ಚಿಂತನೆಯಲ್ಲಿತ್ತು. ಆದರೆ ತಾವು ಚಿಂತಿಸಿದಷ್ಟು ಇವತ್ತು ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಇವತ್ತು ಒಂದಷ್ಟು ದಿನಕ್ಕೆ ಅಂದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂತಹ ಪುರುಷರಿಗೆ, ಗಂಡು ಮಕ್ಕಳಿಗೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಮುಂದೆ ನಡೀಬಹುದಾ, ಆಗುತ್ತಾ, ಅಥವಾ ಇವತ್ತು ಮಾಡ್ಬೋದಾ, ಅಥವಾ ಇದರಿಂದ ಬೇರೆ ಏನು ಸಮಸ್ಯೆ ಆಗುತ್ತೋ ಇಲ್ವೋ, ಇದರ ಬಗ್ಗೆ ಚಿಂತನೆ ಸಾಕಷ್ಟಿದೆ. ಆದರೆ ಅದೇ ಹೆಣ್ಣು ಮಕ್ಕಳು ಮಾತ್ರ ಆರೋಗ್ಯದ ಕಡೆನೂ ಯೋಚನೆ ಮಾಡಬೇಕು, ಕುಟುಂಬದ ಸದಸ್ಯರ ಬಗ್ಗೆ ಚಿಂತನೆ ಮಾಡಬೇಕು, ಹಾಗೆ ಸಣ್ಣ ಪುಟ್ಟ ಆಲೋಚನೆಗಳು ಮಾಡಿ ಏನೋ ಒಂದು ತೊಂದರೆ ಆಗ್ಬೋದೇನೋ ಎಂಬತಕ್ಕಂಥ ಭಯಭೀತರಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಸಿಂಹರಾಶಿಯವರಿಗಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಎಂಥದ್ದೇ ಸಮಸ್ಯೆ ಬಂದರೂ ಅದರಿಂದ ಬೇಗ ಪಾರಾಗಿ ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ಳಬಹುದಾದರೆ ಇವತ್ತು ಸಿದ್ಧಿ ವಿನಾಯಕನ ಪ್ರಾರ್ಥನೆ ಮಾಡತಕ್ಕಂಥದ್ದು. ವಿನಾಯಕನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಗಣಪತಿ ವಿಗ್ರಹಕ್ಕೆ 21 ಗರಿಕೆಯನ್ನು ತಂದು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ನಿಮ್ಮ ಮನೆ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಇರತಕ್ಕಂಥ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಸಾನ್ನಿಧ್ಯ. ಯಾಕೆಂದ್ರೆ ಗರಿಕೆಯನ್ನು ತರಬೇಕಾದ್ರೆ ಒಳ್ಳೆ ಸಾನ್ನಿಧ್ಯದಿಂದ ತರಬೇಕು, ಅಂದ್ರೆ ಒಳ್ಳೆ ಜಾಗ ಆಗಿರಬೇಕು. ಸಾಧ್ಯವಾದಷ್ಟು ಮನುಷ್ಯನ ಕಾಲು ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ, ಅಂದರೆ ಕಾಲು ತುಳಿತಾ ಇರತಕ್ಕಂಥ ಎಲ್ಲಿ ನಾವು ನಡೀತೀವೋ ಅಂಥ ಸಾನ್ನಿಧ್ಯದಿಂದ ಗರಿಕೆ ತರತಕ್ಕಂಥದ್ದು ಸಮಂಜಸವಲ್ಲ. ಗೋಡೆಗಳ ಪಕ್ಕದಲ್ಲಾಗ್ಲಿ ಎಲ್ಲಾದರೂ ಪ್ರತ್ಯೇಕವಾಗಿರೋ ಸಾನ್ನಿಧ್ಯದಲ್ಲಾಗ್ಲಿ ಅಂತಹ ಕಡೆ 21 ಗರಿಕೆಯನ್ನು ತಂದು ಆ ಗರಿಕೆಯನ್ನು ತರುವಾಗಲೂ ಸಹಿತ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರದಿಂದಲೇ ಗರಿಕೆಯನ್ನು ಕೇಳಬೇಕು. ಆಗಷ್ಟೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭ ಸಿಗತಕ್ಕಂಥದ್ದು. ಇವತ್ತು ಸೋಮವಾರ ಸೋಮೇಶ್ವರ ಸುಂದರೇಶ್ವರನ ಪ್ರಾರ್ಥನೆ ಮಾಡ್ತಾ ಶಿವನ ಆರಾಧನೆಯೊಂದಿಗೆ ಗಣಪತಿ ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಒಂದಿಷ್ಟು ಒಳಿತಾಗಬಹುದು. ಆದರೂ ಬರೀ ಹಣೆಯಲ್ಲಿ ಆಚೆ ಹೋಗ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥದ್ದು ಸಮಂಜಸವಲ್ಲ. ಒಂದಿಷ್ಟು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಗಣಪತಿ ಪಾದಕ್ಕಿಟ್ಟು ಉಳಿದಂಥ ಗಂಧವನ್ನು ನೀವು ಹಚ್ಕೊಳ್ಳೋದ್ರಿಂದ ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಹಾಗೆ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು, ಕಷ್ಟಕ್ಕೆ ಸಹಾಯ ಮಾಡತಕ್ಕಂಥದ್ದು, ಅಥವಾ ನಿಮ್ಮ ಜ್ಞಾನಚಕ್ಷುವಿನಿಂದ, ನಿಮ್ಮೊಳಗಿರುವಂತಹ ಜ್ಞಾನಚಕ್ಷುವಿನಿಂದ, ನಿಮ್ಮ ಜ್ಞಾನದಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಆ ಕಾಯಕಕ್ಕೆ ಇವತ್ತು ತಾವು ಮುಂದಾದರೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಕಳೆದ 1-2 ದಿನಗಳಿಂದ ಮನಸ್ಸಲ್ಲಿ ಒಂದಿಷ್ಟು ಆತಂಕ ಇದೆ, ಒಂದಿಷ್ಟು ಭಯದ ಸನ್ನಿವೇಶ ಇದೆ, ಚಿಂತನೆ ಇದೆ. ಏನಾಗ್ಬೋದೋ, ಏನು ನಡೆಯುತ್ತೋ, ಏನಾಗುತ್ತೋ, ಅಥವಾ ಮುಂದೆ ಏನಾದ್ರು ತೊಂದರೆ ಆಗ್ಬೋದೇನೋ, ಈ ಪ್ರಕಾರ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಿರಬಹುದು. ಆದರೆ ಕನ್ಯಾರಾಶಿಯವರು ಧೈರ್ಯವಾಗಿರಿ. ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅತೃಪ್ತಿ ಇಲ್ಲ, ಯಾವುದೇ ಕೆಲಸಗಳಲ್ಲಿ ಅಡ್ಡಿ ಆತಂಕ ಇರೋದಿಲ್ಲ. ನಿಧಾನ ಆಗಿರ್ಬೋದು, ಮಂದಗತಿಯಲ್ಲಿ ಸಾಗಬಹುದು. ಆದರೆ ಭಯ ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಕನ್ಯಾರಾಶಿಯಲ್ಲಿ ಇರ್ತಕ್ಕಂಥವರು ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿದ್ರು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಇವತ್ತು ನಿಮಗೆ ಯಾವುದೇ ತರಹ ಅಸಮಾಧಾನ ಇದ್ರು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗುವಂಥದ್ದಿದ್ರು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಏನಾದರೂ ತೊಂದರೆ ಆಗುತ್ತೆ ಅನ್ನೋತಕ್ಕಂಥ ಭಯದಲ್ಲಿದ್ರು ಏನೂ ಆಗುವುದಿಲ್ಲ. ಸರಿಸುಮಾರು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ
12ರಿಂದ 4:20 ಮಧ್ಯದಲ್ಲಿ ಒಂದಿಷ್ಟು ಮೌನ ತಾಳ್ತಕ್ಕಂಥದ್ದು, ಸಮಾಧಾನಕರವಾಗಿರ್ತಕ್ಕಂಥದ್ದು, ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ನೀರನ್ನು ಉಣಬಡಿಸ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಈ ದಿನ ಮಾಡಿದ್ರೆ ಕನ್ಯಾ ರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸಂಧ್ಯಾಕಾಲ, ಸಂಧ್ಯಾಕಾಲ ತಪ್ಪದೇರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ಸಹಿತ ದೂರ ಆಗಿ ಒಂದಷ್ಟು ನೆಮ್ಮದಿಯನ್ನ ನೀವು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಒಂದೆಜ್ಜೆ ಮುಂದಿದ್ದೀರಿ. ಇವತ್ತು ತಾವು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿಯನ್ನ ಸಿದ್ಧಿಪಡಿಸಿಕೊಳ್ತೀರಿ. ಕುಟುಂಬದ ಸದಸ್ಯರೊಂದಿಗೆ 4 ಜನಕ್ಕೆ ಸಹಾಯ ಮಾಡಿ ನಿಮ್ಮ ಬದುಕನ್ನು ಸಹಿತ ನೆಮ್ಮದಿಯಾಗಿಟ್ಕೊಳ್ಳುವಂತ ಕಾಲ. ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನಿಮ್ಮ ಕಾಯಕದಲ್ಲಿ ಲೋಪ ಬಾರದಂತೆ ನಡ್ಕೊಳ್ಳುವಂತಹ ಕಾಲ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು. ಇವತ್ತಿನ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಅಡುಕುದೊಡ್ಕೊಳ್ಳಿ ಇರಬಹುದು, ಆದರೂ ವಿದ್ಯಾರ್ಥಿಗಳ ಆ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ಸಿದ್ಧಿಪಡಿಸಿಕೊಳ್ತೀರಿ. ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಮೊಣಕಾಲು ನೋವಾಗ್ಲಿ, ಸೊಂಟ ನೋವಾಗ್ಲಿ, ಅಥವಾ ಒಂದಿಷ್ಟು ಅಲರ್ಜಿ ಸಮಸ್ಯೆಗಳಾಗ್ಲಿ, ಅಜೀರ್ಣವಾಗ್ತಕ್ಕಂಥದ್ದಾಗ್ಲಿ, ಇಂತೆಲ್ಲ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸಬಹುದು. ಅದು ಮಾಧ್ಯಾಹ್ನಿಕ ನಂತರ, ಅಂದ್ರೆ ಅಪರಾಹ್ನ ಕಾಲ 2 ಗಂಟೆ ನಂತರ ಇಂಥ ಸಮಸ್ಯೆಗಳಿಗೆ ತಾವು ತುತ್ತಾಗ್ತೀರಿ. ಇದನ್ನ ಸರಿಪಡಿಸಿಕೊಳ್ಳಬೇಕಾದ್ರೆ ಆಹಾರ ಪದ್ಧತಿಗಳು ಆಗಿಂದಾಗಲೇ ಅದಕ್ಕೆ ಬಂದಂತಹ ಅಂದ್ರೆ ಯಾವುದೇ ಕಾಲದಲ್ಲಿ ಉಂಟಾಗುವಂತಹ ಅನಾರೋಗ್ಯ ಸನ್ನಿವೇಶಗಳನ್ನ ಅಲ್ಲಿಂದಲೇ ಸರಿಪಡಿಸಿಕೊಂಡು ಒಂದು ಒಳ್ಳೆ ಮನಸ್ಥಿತಿಯಲ್ಲಿದ್ದರೆ ಖಂಡಿತ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಂತ ಕಾಲ, ಅಥವಾ ಮನೆಯಲ್ಲೇ ಇದ್ರೂ ಸಹಿತ ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆನ ದೃಷ್ಟಿ ತೆಗೆದು ಅದನ್ನು ಪೂರ್ವಾಭಿಮುಖವಾಗಿ ನಿಂತು ನೀರಿಗೆ ಹಾಕೋದ್ರಿಂದ ಒಂದಷ್ಟು ದೃಷ್ಟಿದೋಷಗಳು ದೂರ ಆಗುತ್ತೆ. ಹಾಗೆ ಮನೆಯ ದೇವರಿಗೆ ಅರ್ಚನೆ ಸಂಕಲ್ಪ ಆಗಿರ್ತಕ್ಕಂಥ ಅಥವಾ ಮನೆ ದೇವರ ಫೋಟೋ ಮೇಲೆ ಇರ್ತಕ್ಕಂಥ ಒಂದಷ್ಟು ಪುಡಿ ಕುಂಕುಮವನ್ನ ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಖಂಡಿತ ನೆಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಶಾಂತಿಯುತವಾಗಿ ಒಳ್ಳೆ ಕೆಲಸಗಳ ಕಡೆ ಗಮನ ಕೊಟ್ಟರೆ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಕಾರಣ ಇವತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿ ಬುಧರ ಆಸ್ಥಾನ ಚೆನ್ನಾಗಿದ್ದಾಗ ವ್ಯವಹಾರಗಳಾಗ್ಲಿ, ಕೆಲಸ ಕಾರ್ಯಗಳಾಗ್ಲಿ, ದೂರಭಾರ ಪ್ರಯಾಣ ಆಗಲಿ, ವಾಹನದಲ್ಲಿ ಪ್ರಯಾಣ ಮಾಡತಕ್ಕಂಥದ್ದು, ಕುಟುಂಬ ಸದಸ್ಯರಿಗೆ ಧೈರ್ಯವನ್ನು ಕೊಡ್ತಕ್ಕಂಥದ್ದು, ನಿಮ್ಮೊಳಗೆ ಎಷ್ಟೇ ನೋವಿದ್ರೂ ಸಹಿತ ಮತ್ತೊಬ್ಬರ ಜೀವನದಲ್ಲಿ ಬೆಳಕಾಗುವಂತಹ ಮನಸ್ಥಿತಿಯಲ್ಲಿ ತಾವಿದ್ದೀರಿ. ನಿಮ್ಮ ವೃತ್ತಿ ಧರ್ಮದಲ್ಲೂ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ. ಇವತ್ತಿನ ಕಾಯಕವನ್ನ ಬಹಳ ಅರ್ಥಪೂರ್ಣವಾಗಿ ಸಿದ್ಧಿಪಡಿಸಿಕೊಳ್ತೀರಿ. ನೀವು ಅಂದುಕೊಂಡಷ್ಟು ಕೆಲಸಗಳಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರು ಹಿರಿಯರ ಮಾತಿನಂತೆ ಆಲಿಸ್ತಕ್ಕಂಥದ್ದು, ಹಿರಿಯರ ಮಾತನ್ನು ಗೌರವಿಸ್ತಕ್ಕಂಥದ್ದು, ಹಾಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಇವತ್ತು ಪಶ್ಚಿಮಾಭಿಮುಖವಾಗಿ ನಿಂತು ಅನುಷ್ಠಾನವನ್ನು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಷ್ಟೇ ಬಾಕಿ ಇದೆ. ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ಕಾಯ್ತಾ ಇರಿ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ ಹೆಸರು ಹೇಳಿ. ನನ್ನ ಹೆಸರು ಅನುಷಾ ಅಂತ ಹೇಳಿ ಮ್ಯಾಮ್. ಕುಂದಾಪುರದಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆನೇ ಮಾತಾಡ್ಬೇಕಿತ್ತು ಮ್ಯಾಮ್. ಆಯ್ತಮ್ಮ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಚೆನ್ನಾಗಿದೆ ಮಗು. ಹಾ ಗುರುಜಿ, ನೀವ್ ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ಹಲೋ, ಹೇಳು ಮಗು. ಗುರುಜಿ, ನಂದು ಮದ್ವೆ ವಿಷಯ ಕೇಳ್ಬೇಕಿತ್ತು ಗುರುಜಿ. 3-4 ವರ್ಷದಿಂದ ತುಂಬಾ ಕಷ್ಟ ಆಗ್ತಿದೆ ಗುರುಜಿ ಮದ್ವೆ ವಿಷಯದಲ್ಲಿ. 3-4 ವರ್ಷ ಪ್ರಯತ್ನ ಪಡ್ತಾ ಇದ್ದೀರಿ, ಇನ್ನೂ ಕೆಲಸ ಆಗ್ಲಿಲ್ಲ? ಅಲ್ಲ ಗುರುಜಿ, ಮದ್ವೆ ಫಿಕ್ಸ್ ಆಗಿದೆ ಗುರುಜಿ. ಆದ್ರೆ ಹುಡ್ಗನ್ ಜಾತಕದಲ್ಲಿ ಕುಜದೋಷ ಇದೆ ಅಂತ ಹೇಳಿದಾರೆ ಗುರುಜಿ. ಆದ್ರೆ ನಮ್ಗೆ ಅವ್ರಿಗೆ ತುಂಬಾ ಇಷ್ಟ ಇದೆ ಗುರುಜಿ. ಕುಜದೋಷ ಇದೆ ಅಂತ ಅಂದಿದ್ದಕ್ಕೆ ಮನೆಯವರು ಸ್ವಲ್ಪ ಹಿಂದ್ ನೋಡ್ತಿದ್ದಾರೆ ಗುರುಜಿ. ಮಾಡಿದ್ರೆ ಏನೋ
ಡಿವೋರ್ಸ್ ಆಗತ್ತೆ ಈ ರೀತಿ ಹೇಳಿದಾರೆ ಗುರುಜಿ. ಆದ್ರೆ ಜಾತಕ ತೋರ್ಸ್ದಲ್ಲೆಲ್ಲಾನು ಜಾತಕದಲ್ಲಿ ಮಾತ್ರ ನಮಗ್ ತೋರ್ಸಿದಾಗ 30-32 ಎಲ್ಲ ಕೂಡ್ ಬಂದಿದೆ. ಕೆಲವೊಂದ್ ಕಡೆ ಚೆನ್ನಾಗ್ ಬಂದಿಲ್ಲ ಗುರುಜಿ. ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಮ್ಮಮ್ಮ ಅಂತೂ ನಿಮ್ಮನೆ ನಂಬ್ಕೊಂಡ್ಬಿಟ್ಟಿದಾರೆ ಗುರುಜಿ. ನೀವ್ ಹೆಂಗ್ ಹೇಳ್ತೀರಾ ಹಂಗೆ, ಅವ್ರು ಚೆನ್ನಾಗಾಗತ್ತೆ ಮಾಡಿ ಅಂದ್ರೆ ನಂದೇನು ಇಲ್ಲ ಮಾಡ್ತೀನಿ ಅಂತ ಹೇಳ್ತಿದಾರೆ ಗುರುಜಿ. ನೋಡಿದ್ರೆ 3-4 ವರ್ಷದಿಂದ ಇದೇ ಆಗ್ತಿದೆ ಗುರುಜಿ. ತುಂಬಾ ತೊಂದ್ರೆ ಆಗಿದೆ ಗುರುಜಿ ಮನೆಯಲ್ಲಿ. ಅವ್ರು ನೋಡಿದ್ರೆ ಮಾಡ್ಕೊಡಿ ಏನು ಆಗಲ್ಲ, ನಾವೇನೋ ಪರಿಹಾರ ಮಾಡ್ಕೊಂತೀವಿ, ನಮ್ಗೆಲ್ಲ ಹೇಳಿದಾರೆ ಈ ರೀತಿ ಅಂತಿದ್ದಾರೆ. ನಮಗೂ ಇಷ್ಟ ಇದೆ ಗುರುಜಿ, ಆದ್ರೆ ಈ ತೊಂದರೆ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಮಗು, ನಿನ್ನ ಪ್ರಶ್ನೆ ಬಹಳ ಚೆನ್ನಾಗಿದೆ. ನಿನ್ನ ಮನಸ್ಸಲ್ಲೂ ಆಸೆ ಆಕಾಂಕ್ಷೆ ಇದೆ, ಆ ಕಡೆನೂ ಆಸೆ ಆಕಾಂಕ್ಷೆ ಇದೆ. ವಿಧಿ ಲಿಖಿತ ಮದುವೆ ಆದ್ಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದೇನೋ ಎಂಬತಕ್ಕಂಥ ಭಯ ಒಂದಷ್ಟು ನಿಮ್ಮನ್ನ ಬಾಧಿಸ್ತಾ ಇದೆ. ಜೊತೆಗೆ ಈ ಜ್ಯೋತಿಷ್ಯದಲ್ಲಿ ಹೇಳುವಂತವರು ಬಹಳ ನಿಖರವಾಗಿ ಸ್ಪಷ್ಟತೆಯಿಂದ ಎಲ್ಲರ ಮತ ಎಲ್ಲರ ಅಭಿಮತ ಒಂದೇ ಆಗಿದ್ರೆ, ಎಲ್ಲರೂ ಹೇಳುವುದು ಒಂದೇ ತರ ಆಗಿದ್ರೆ ನಾವು ಅದಕ್ಕೆ ಒಪ್ಪಬೇಕಾಗತ್ತೆ. ಆದ್ರೆ ಹೇಳುವವರ ದ್ವಂದ್ವ ಚಿಂತನೆಗಳು ಮಾಡ್ತಾ ಒಬ್ಬರು ಸರಿ ಇದೆ ಅಂತಕ್ಕಂಥದ್ದು, ಒಬ್ಬರು ಸರಿ ಇಲ್ಲ ಅಂತಕ್ಕಂಥದ್ದು, ಒಬ್ಬರು ಡೈವರ್ಸ್ ಅಂತಕ್ಕಂಥದ್ದು, ಮತ್ತೊಬ್ರು ಇಲ್ಲ ಬೇರೇನೋ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು, ಈ ಪ್ರಕಾರವಾದಂತಹ ದ್ವಂದ್ವ ಚಿಂತನೆಗಳು ಮಾಡಿಬಿಟ್ರೆ ಆಗ ನೀನ್ ತೀರ್ಮಾನ ಏನ್ ತಗೊಳ್ತೀಮ್ಮ? ಅದೇ ಗುರುಜಿ, ಅದಕ್ಕೆ ಗೊತ್ತಾಗ್ತಿಲ್ಲ ಗುರುಜಿ. ಮನೇಲಿ ಅಮ್ಮ ಕೂಡ ಇದೇ ವಿಷಯಕ್ಕೆ ಹೆದರ್ಕೊಂಡಿದ್ದಾರೆ ಗುರುಜಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೂ ಕೂಡ. ಮುಂದೆ ಅಕಸ್ಮಾತ್ ಮುಂದೆ ಈ ಮದ್ವೆ ವಿಷಯಕ್ಕೆ ಒಳ್ಳೇದಾಗತ್ತಾ ಗುರುಜಿ? ಆದ್ರೆ ಏನು ತೊಂದ್ರೆ ಆಗಲ್ವಾ ಗುರುಜಿ? ನೋಡು ಮಗು, ಒಂದಂತೂ ಸತ್ಯಾಂಶ ಹೇಳ್ತೀನಿ ಕೇಳು. ನನಗೆ ನಿನ್ನ ಮತ್ತು ನೀನ್ ಇಷ್ಟಪಡ್ತಿರ್ತಕ್ಕಂಥ ಅಥವಾ ನೀವು ನೋಡಿರ್ತಕ್ಕಂಥ ಹುಡುಗನ ಫೋಟೋ ಈಗ ನನ್ನ ಮುಂದೆ ಇಲ್ಲ. ಆದ್ರೆ ನಿನಗೆ ನಿನ್ನ ಸ್ವರತರಂಗ ಮಾತ್ರ ಆಲಿಸ್ತಾ ಇದ್ದೇನೆ. ನಿನ್ನ ಸ್ವರತರಂಗದ ಪ್ರಕಾರ ಈ ಮದುವೆ ಮಾಡ್ಕೊಳ್ಳೋದು ಸರಿಯಾ ತಪ್ಪ, ಅಥವಾ ಇದರಿಂದ ಮುಂದೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ, ಅದ್ರ ಬಗ್ಗೆ ಒಂದು ಸೂಕ್ಷ್ಮ ಪ್ರಶ್ನೆ ಬಗ್ಗೆ ನಾನು ಚಿಂತನೆ ಮಾಡಬೇಕಾಗಿದೆ. ಇದರ ಬಗ್ಗೆ ನಾನು ತಗೊಳ್ಳೋದಾದ್ರೆ ನಿನ್ನ ಸ್ವರತರಂಗ ಪ್ರಕಾರ ನಿಮ್ಮ ಮನೆ ದೇವರ ಹೆಸರು ಹೇಳಮ್ಮ. ಮಾಸ್ತಿ ಅಮ್ಮ ಗುರುಜಿ. ನಿಮ್ಮ ತಂದೆ ತಾಯಿ ಹೆಸರು ಹೇಳು. ಅಮ್ಮನ ಹೆಸರು ಪಾರ್ವತಿ, ಪಪ್ಪನ ಹೆಸರು ಮಂಜುನಾಥ. ನೋಡು ಮಗು, ನಿನ್ನ ಸ್ವರತರಂಗ ಪ್ರಕಾರ ನಾನು ಹೇಳುವಂತ ನಿನ್ನ ದೇಹದ ಮೇಲೆ ಇರ್ತಕ್ಕಂಥ ಹುಟ್ಟು ಮಚ್ಚೆ ಕರೆಕ್ಟ್ ಆಗಿದ್ರೆ ಆಗ ನೀನು ಮದುವೆ ಆಗೋದ್ರಲ್ಲಿ ಖಂಡಿತ ತಪ್ಪಲ್ಲ ಮಗು. ಈಗ ಇದೊಂದು ಬಹಳ ಯಕ್ಷ ಪ್ರಶ್ನೆ ಇದು. ಯಾಕೆಂದ್ರೆ ನಿನ್ನ ಮತ್ತು ಅವರ ಫೋಟೋ ನನ್ನ ಹತ್ರ ಇಲ್ಲ, ಆದ್ರೆ ನೀನು ಮತ್ತು ನಿಮ್ ತಾಯಿಯವರು ನನ್ನ ನಂಬಿದ್ದಾರೆ ಅಂತ ಹೇಳ್ತಿದ್ಯಾ. ಈಗ ನನ್ನ ಒಂದು ಮಾತಿನ ಮೇಲೆ ನಿಮ್ಮ ಈ ಒಂದು ಮದುವೆ ಬಗ್ಗೆ ಚಿಂತನೆ ಇದ್ದಾಗ ಇದಕ್ಕೆ ಸ್ಪಷ್ಟ ಮಾತು ಬೇಕು, ಇದಕ್ಕೆ ತೂಕವಾಗಿರ್ತಕ್ಕಂತಹ ವಿದ್ಯೆ ರಹಸ್ಯವೇ ಬೇಕು. ಅದಕ್ಕಾಗಿ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡಿ ತಿಳಿಸ್ತಿರ್ತಕ್ಕಂತಹದ್ದು. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಎಡಭಾಗದ ಸೊಂಟದಿಂದ ಮೇಲ್ಭಾಗ, ಎದೆಯಿಂದ ತಳಭಾಗದಲ್ಲಿ ನಿಂಗೊಂದು ಹುಟ್ಟು ಮಚ್ಚೆ ಆಧಾರ ಇದೆ ಅಂತ ನಿನ್ನ ಪ್ರಶ್ನೆಯಲ್ಲಿದೆ. ಅದೇ ಪ್ರಕಾರ ನಿನ್ನ ಎಡಭಾಗ ಮಣಕೈಯಿಂದ ತಳಭಾಗದಲ್ಲಿ ಅಂದ್ರೆ ಹಸ್ತದಿಂದ ಮೇಲ್ಭಾಗದಲ್ಲಿ 2 ಹುಟ್ಟು ಮಚ್ಚೆಗಳ ಆಧಾರ ಇದೆ ನಿನಗೆ. ಇದೆಯಮ್ಮ? ಹಾಗಿದ್ರೆ ಅಮ್ಮನಿಗೆ ಈ ಮಾತು ಹೇಳು. ಗುರುಗಳು ಒಪ್ಕೊಂಡಿದ್ದಾರೆ, ಮದುವೆ ಆಗ್ಬಹುದು, ತೊಂದರೆ ಇಲ್ಲ, ಧೈರ್ಯವಾಗಿ ನಿಮ್ಮ ಆಶೀರ್ವಾದ ಮಾಡಿ ಮುಂದುವರಿಸಿ ಅಂತ ಹೇಳುತ್ತಾಯಿ. ಇದ್ರ ಜೊತೆಗೆ ನಿನ್ನ ಮತ್ತು ಹುಡುಗನ ಫೋಟೋನ ಮತ್ತೊಮ್ಮೆ ನಮ್ಮ ವಾಹಿನಿಗೂ ಕಳಿಸ್ಕೊಡು. ಹಲೋ, ನನ್ನ ಮಾತು ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಿದೆ. ನಿನ್ನ ಮತ್ತು ಹುಡುಗನ ಫೋಟೋನ ನಮ್ಮ ವಾಹಿನಿಗೆ ನೀನು ಆದಷ್ಟು ಬೇಗ ಕಳಿಸ್ಕೊಟ್ರೆ ಅದರ ಮೇಲೆ ಇನ್ನೇನಾದ್ರು ಸಣ್ಣ ಪುಟ್ಟ ಪರಿಹಾರ ಇದ್ರೂ ಖಂಡಿತ ನಾನು ತಿಳಿಸ್ತೀನಿ. ಆದ್ರೆ ಒಂದಂತೂ ಸತ್ಯ, ನಿನ್ನ ಸ್ವರತರಂಗ ಪ್ರಕಾರ ನಾನು ಹೇಳಿರ್ತಕ್ಕಂಥ ಹುಟ್ಟು ಮಚ್ಚೆಗಳ ಆಧಾರ ನಿನ್ನ ಮೈ ಮೇಲಿದ್ದಾಗ ಧೈರ್ಯವಾಗಿ ನೀನು ಮುಂದುವರಿಬಹುದು. ಖಂಡಿತ ಒಳಿತಾಗತ್ತೆ. ಒಳ್ಳೇದಾಗ್ಲಿ ತಾಯಿ. ನಿಮ್ಮಿಬ್ಬರ ಕಣ್ಣಿನ ಭಾವಚಿತ್ರಗಳನ್ನ ಕಳಿಸ್ಕೊಡಿ, ಗುರುಜರು ಮತ್ತೊಮ್ಮೆ ಪರಿಶೀಲಿಸಿ ತಿಳಿಸ್ತಾರೆ. ಹಾಗೇನೆ ನಿಮ್ಮಿಷ್ಟದಂತೆ ಮದುವೆ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಕುಂದಾಪುರದಿಂದ ಕರೆ ಮಾಡಿ ಮಾತನಾಡಿದಕ್ಕಾಗಿ ಅನುಷಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ, ಬನ್ನಿ ಹಾಗಿದ್ರೆ ಮತ್ತೀಗ ರಾಶಿ ಫಲಗಳನ್ನ ಮುಂದುವರಿಸೋಣ. ಗುರುಜೀಗ ಧನು ರಾಶಿಯಿಂದ. ಖಂಡಿತಮ್ಮ. ಇನ್ನು ಧನು ರಾಶಿ, ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಹಣಕಾಸಿನ ಬಗ್ಗೆ ಚಿಂತನೆ ಮಾಡಬೇಕಾದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ವೃತ್ತಿ ಧರ್ಮದಲ್ಲಿ ಒಂದಷ್ಟು ಲಾಭ ಇದೆ. ಆದರೆ ಮನಸ್ಸಲ್ಲೇ ಒಂದಷ್ಟು ದ್ವಂದ್ವ ಚಿಂತನೆಗಳು ಇವತ್ತು ನಿಮ್ಮನ್ನ ಬಾಧಿಸುತ್ತೆ. ಅದಕ್ಕಾಗಿ ಶಿವಧ್ಯಾನ ಬೇಕು, ಶಿವ ಮಂದಿರಕ್ಕೆ ಹೋಗಿ ಬರಬೇಕು, ಅಥವಾ ಮನೆಯಲ್ಲೇ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ಸಣ್ಣ ಮಕ್ಕಳಿಗೆ ಒಂದಷ್ಟು ಗೋಕ್ಷೀರವನ್ನು ಕೊಡೋದ್ರಿಂದ, ಅಥವಾ ಶಿವಮಂದಿರಕ್ಕೆ ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡಿಸೋದ್ರಿಂದ, ಅಥವಾ ನಿಮ್ಮ ಮನೆಯಲ್ಲೇ ಒಂದು ಶಿವಲಿಂಗ ಇದ್ರೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಗೋಕ್ಷೀರದಿಂದ ಅಭಿಷೇಕ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂತಹ ಭವಿಷ್ಯತ್ತಿದೆ, ಒಳ್ಳೆ ಯೋಗ ಇದೆ. ಆ ಯೋಗ ಫಲದಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ ಧನು ರಾಶಿಯವರು. ಇನ್ನ ಮಕರ ರಾಶಿ,
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವರ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಮಾತ್ರ ಸಾಕಷ್ಟು ವ್ಯತ್ಯಾಸ ಕಾಣ್ತೀರಿ. ಸಣ್ಣ ಸಣ್ಣ ಸಮಸ್ಯೆನೇ, ನೋಡ್ಲಿಕ್ಕೆ ಸಣ್ಣದೇ, ಹೇಳಲಿಕ್ಕೂ ಸಣ್ಣ ಸಮಸ್ಯೆನೇ, ಆದರೆ ಅನುಭವಿಸ್ಲಿಕ್ಕೆ ಮಾತ್ರ ಬಹಳ ಕಷ್ಟ ಇವತ್ತು ಮಕರ ರಾಶಿಯವರಿಗೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಸರಿಸುಮಾರು 1 ಗಂಟೆ 40 ನಿಮಿಷದವರೆಗೂ ಮಂದಗತಿಯಲ್ಲಿ ಅನಾರೋಗ್ಯ ಸಮಸ್ಯೆ, ಒಂದಲ್ಲ ಒಂಥರ ಸಮಸ್ಯೆಗಳು, ಅಥವಾ ಯಾರೊಬ್ಬರನ್ನು ಮಾತಾಡಿದ್ರು ನಿಷ್ಠೂರವಾಗಿ ಮಾತಾಡ್ತಕ್ಕಂಥದ್ದು, ಯಾರೊಬ್ಬರನ್ನು ಮಾತಾಡಿದ್ರು ಸಮಾಧಾನಕರವಾದಂಥ ಉತ್ತರ ಇಲ್ಲದಂಥ ರೀತಿ ಇರತಕ್ಕಂಥದ್ದು ಇವತ್ತಿನ ದಿವಸ ನಿಮಗೆ ನಡೀತಾ ಇದೆ. ಅದಕ್ಕಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರು ಶನೇಶ್ವರ ಮಂತ್ರವನ್ನು ಹೇಳ್ಕೊಂಡು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವ ಮಂತ್ರವನ್ನು ಹೇಳ್ತಾ ಶಿವಾರಾಧನೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಇದರ ಜೊತೆಗೆ ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲವನ್ನ ಒಂದು ಲೋಟ ನೀರಲ್ಲಿ ಹಾಕಿ ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆ ಬೆಲ್ಲದ ನೀರನ್ನ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕು. ವ್ಯವಹಾರಗಳ ಕಡೆ ಅಷ್ಟೇ ಲಾಭ ಇದೆ. ಆದರೆ ಯಾರು ಏನು ಹೇಳಿದ್ರು ಸಿದ್ಧ ಸಮಾಧಾನಕರವಾಗಿ ಉತ್ತರ ಕೊಡಬೇಕಾದ್ದು ನಿಮ್ಮ ಧರ್ಮ ಇದೆ. ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಸಮಂಜಸವಾಗಿ ಇಲ್ದಿದ್ರು ನಿಮ್ಮ ನಡೆ ನಡವಳಿಕೆಗಳಲ್ಲಿ ಮಾತ್ರ ಯಾವುದೂ ವ್ಯತ್ಯಾಸ ಆಗಬಾರದು. ತಾಳ್ಮೆ ನಿಮ್ಮದಾಗಿರಲಿ, ಸಮಾಧಾನ ನಿಮಗಿರಲಿ. ಇವತ್ತಿನ ಕಾಯಕದಲ್ಲಿ ಶನೇಶ್ವರ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡುವಂತದ್ದಾಗಲಿ, ಒಳ್ಳೆಯದಾಗಲಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ದುರ್ಗೆಯ ಆರಾಧನೆ ನಡೆಸೋದ್ರಿಂದ, ದಾನ ಧರ್ಮದ ಬಗ್ಗೆ ಚಿಂತನೆ ಮಾಡೋದ್ರಿಂದ, ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡೋದ್ರಿಂದ ನಿಮಗೆ ಎಷ್ಟೇ ಕಷ್ಟ ನಷ್ಟಗಳಿರಲಿ, ಎಂಥದ್ದೇ ಸಮಸ್ಯೆ ಇರಲಿ, ಇನ್ನೊಬ್ಬರ ಸಮಸ್ಯೆ ನೋಡಿ ನನ್ನ ಸಮಸ್ಯೆ ಅಷ್ಟು ದೊಡ್ಡದಲ್ಲ ಅಂತ ತಾವು ಚಿಂತನೆ ತಂದುಕೊಂಡ್ರೆ ಖಂಡಿತ ಒಳಿತಾಗುತ್ತೆ. ನಮ್ಮ ಸಮಸ್ಯೆನೇ ದೊಡ್ಡದು, ನನ್ನ ಕಷ್ಟನೇ ದೊಡ್ಡದು ಅಂದ್ಕೊಂಡ್ರೆ ನಮಗಿನ್ನ ಕಷ್ಟ ಅನುಭವಿಸ್ತಿರ್ತಕ್ಕಂಥವ್ರು ಇನ್ನಷ್ಟು ಜನ ಇರ್ತಾರೆ. ಆದರೆ ಏನೇ ಆದರೂ ಭಗವಂತ ಆತ ಕೊಡಬೇಕು, ನಾವು ತಗೊಳ್ಬೇಕು. ನಮ್ಮ ಇಷ್ಟದ ಪ್ರಕಾರ ನಡಿಬೇಕು ಅಂತ ನಾವು ಚಿಂತನೆ ಮಾಡಿದ್ರೆ ಖಂಡಿತ ಸಾಧ್ಯವಿಲ್ಲ. ಅದರಲ್ಲೂ ಇವತ್ತಿನ ದಿವಸ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಭಗವಂತನ ಪ್ರಾರ್ಥನೆ ಮಾಡ್ತಾ ಶಕ್ತಿ ದೇವತೆಯ ಉಪಾಸನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ತೆಗೆದುಕೊಂಡು ತದನಂತರ ನಿಮ್ಮ ಕಾಯಕದ ಕಡೆ ಗಮನಿಸಿದ್ರೆ ಖಂಡಿತ ಲಾಭ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಆದರೆ ಪ್ರಾರಂಭಿಕ ಕ್ಷಣಗಳಲ್ಲಿ ಒಂದಷ್ಟು ಅಸಮಾಧಾನ ಇದೆ, ಮನಸ್ಸು ನೋವುಂಟಾಗುತ್ತೆ. ಮೇಲಧಿಕಾರಿಗಳಿರಲಿ, ಜೊತೆಗಿರ್ತಕ್ಕಂಥ ಸಹಪಾಠಿಗಳಿರಲಿ, ಅಥವಾ ಯಾರೊಬ್ಬರು ನೀವು ಎಲ್ಲೇ ಕೆಲಸಕ್ಕೆ ಹೋದ್ರೂ ಸಹಿತ, ಅಥವಾ ಮನೆಯಲ್ಲೇ ಇರ್ತಕ್ಕಂಥ ಹಿರಿಯರು, ಜೊತೆಲಿರ್ತಕ್ಕಂಥ ಸಹಪಾಠಿಗಳು, ಅಥವಾ ನಿಮ್ಮ ಕುಟುಂಬದ ಕುಟುಂಬಸ್ಥರು ಯಾರಾದರೂ ಒಬ್ರು ಏನಾದರೂ ಒಂದು ನಿಂದನೆ ಮಾತಾಡ್ತಿರ್ತಾರೆ, ಮನಸ್ಸು ನೋವುಂಟಾಗುವಂತ ರೀತಿ ನಡ್ಕೊಳ್ತಾ ಇರ್ತಾರೆ. ಇದ್ಯಾವುದನ್ನೂ ಲೆಕ್ಕಿಸದೇರ ನೀವು ಹಾಕುವ ಹೆಜ್ಜೆಯಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಖಂಡಿತ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು, ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ 1 ಚಿಟಿಕೆ ಅವರೆಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು, 1 ಚಿಟಿಕೆಯಷ್ಟು ಅಕ್ಕಿ, ಈ 3 ಧಾನ್ಯಗಳನ್ನು ಸಹಿತ ಏಕಮಾದ್ರೆ ಒಂದೇ ಸರ್ತಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಕಪ್ಪು ಬಣ್ಣದ ಶ್ವಾನಿಕೆ, ಸಂಪೂರ್ಣವಾಗಿ ಕಪ್ಪಿರಬೇಕು. ಅಂತಹ ಕಪ್ಪು ಬಣ್ಣದ ಶ್ವಾನಿಕೆ ಏನಾದರೂ ಆಹಾರವನ್ನು ಉಣಬಡಿಸೋದ್ರಿಂದ ಸಾಕಷ್ಟು ಲಾಭವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಮಾಧಾನ ಪಡೋದು ಬೇಡ. ಇವತ್ತಿನ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ಇಟ್ಕೊಳ್ಳಿ. ಇನ್ನೊಬ್ಬರ ಹಸುವಿನ ಬಗ್ಗೆ ಚಿಂತನೆ ಮಾಡ್ತಾ ಇನ್ನೊಬ್ಬರ ಕಷ್ಟಕ್ಕೆ ನಾವಿದ್ದೀವಿ ಎಂಬತಕ್ಕಂಥ ಮಾತು ನೀವು ಹೇಳಿದ್ರೆ ನಿಮ್ಮ ಕಷ್ಟಕ್ಕೆ ಮೇಲೊಬ್ಬ ಇದ್ದಾನೆ ಭಗವಂತ, ಆತ ನಿಮ್ಮನ್ನು ಕಾಪಾಡ್ತಾನೆ. ಹಾಗೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇದೆ, ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸಣ್ಣ ಪುಟ್ಟ ಸಮಸ್ಯೆ ಅನ್ಕೊಂಡ್ರೆ ಒಂದಿಷ್ಟು ಅಲರ್ಜಿ ಸಮಸ್ಯೆನೋ ಅಥವಾ ಇನ್ಯಾವುದೋ ಒಂದು ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಇದಕ್ಕಾಗಿ ಕಣ್ಣೀರು ಹಾಕುವಂತ ಪರಿಸ್ಥಿತಿಯೂ ಎದುರಾಗಬಹುದು. ಆದರೆ ಇವತ್ತಿನ ದಿವಸ ನೀವು ಮಾಡುವಂತ ಯಾವುದೇ ಕಾಯಕವಾದರೂ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಜನ್ಮದಾತೆ ಅಂದರೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಂದೆಜ್ಜೆ ನೀವು ಮುಂದೆ ಹಾಕಿದ್ರೂ ಸಹಿತ ಅಷ್ಟೇ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಣ್ಣ ಸಣ್ಣ ಸಮಸ್ಯೆಗೂ ಸಹಿತ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಬಹುದು. ಆದರೆ ಮಧ್ಯಾಹ್ನ 12ರವರೆಗೂ ಮಾತ್ರ 12 ಅಭಿಜಿನ್ ಲಗ್ನ ಆದ ನಂತರ ಸಾಕಷ್ಟು ಒಳ್ಳೆ ಫಲಗಳನ್ನು ಖಂಡಿತ ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ಇವತ್ತು ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಂದು ಗೋಧುಳಿ ಲಗ್ನದಲ್ಲಿ ಒಂದು ಲಕ್ಷ್ಮೀ ಅರ್ಚನೆ ಸಂಕಲ್ಪವನ್ನು ಮಾಡೋದ್ರಿಂದ ಒಂದಷ್ಟು ಮಧು ಅಂದರೆ ಜೇನುತುಪ್ಪವನ್ನು ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ತಾವು ಸ್ವೀಕರಿಸಿ ಸಣ್ಣ ಮಕ್ಕಳಿಗೆ ಒಂದಷ್ಟು ಜೇನುತುಪ್ಪವನ್ನು ಹಂಚೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜಿ, ಇವತ್ತು ಯಾವ ಕ್ಷೇತ್ರ ದರ್ಶನವನ್ನು ಮಾಡಿಸ್ತೀರಿ? ಕ್ಷೇತ್ರಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಜಾತಕದಲ್ಲೂ ಈತ ಒಂದು ಸರ್ತಿನಾದರೂ ಪ್ರವೇಶ ಮಾಡೇ ಮಾಡ್ತಾನೆ.
ಈತ ಪ್ರವೇಶ ಮಾಡಿದ್ರೆ ಆ ಜಾತಕ ಪುರುಷನಿಗೆ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಗ ಇದೆ. ಮನುಷ್ಯನಿಗೆ ಕಷ್ಟ, ಸುಖ, ನೋವು, ನಲಿವು, ಬೇಕು, ಬೇಡ ಅಥವಾ ಆತನ ಕೊಡ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೀಗೆ ಬದುಕಬಹುದು ಎಂಬತಕ್ಕಂಥ ಚಿಂತನೆ ಗೊತ್ತಾಗಬೇಕಾದ್ರೆ ಈತನ ಪ್ರವೇಶ ಆಗಲೇಬೇಕು. ತನ್ನನ್ನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾಗಿರ್ತಕ್ಕಂಥ ಶನೈಶ್ಚರನ ಆ ಒಂದು ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ತಿರುನೆಲ್ಲಾರು ಕ್ಷೇತ್ರ. ಬನ್ನಿ ಸ್ವಾಮಿನ ದರ್ಶನ ಮಾಡಿ ಬರೋಣ. ಶಾಂತಿ, ಸಮಾಧಾನ ಜೊತೆಗೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮೋ. ರಾಜನಾಗಿರ್ತಕ್ಕಂಥವನು ತಿರುಕನಾಗಬಲ್ಲ, ಒಬ್ಬ ತಿರುಕ ರಾಜನಾಗಬಲ್ಲ. ಇದನ್ನು ಮಾಡುವ ಚೈತನ್ಯ ಶನೇಶ್ವರನಿಗಲ್ದಿರ ಮತ್ತಾರಿಗೂ ಇಲ್ಲ. ಮಹಾಕ್ಷೇತ್ರ ಕ್ಷೇತ್ರ ದರ್ಶನ ನಿಮಗಾಗಿ ಮಹರ್ಷಿವಾಣಿಯಲ್ಲಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತಾವೀಗ ನೋಡ್ತಿರ್ತಕ್ಕಂಥದ್ದು ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರದಲ್ಲಿ. ಮಹರ್ಷಿ ಮಂದಿರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಮಾಡಬೇಕು. ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿರಬೇಕು. ಶನೇಶ್ಚರ ಮಹಾಯಾಗವನ್ನು ಮಾಡಬೇಕು ಅಂತ ತುಂಬ ದಿನಗಳಿಂದ ನಿಮ್ಮೊಂದಿಗೆ ನಾನು ಹೇಳ್ತಾ ಇದ್ದೆ. ಆದರೆ ಕಾರ್ಯಕ್ರಮಕ್ಕೂ ಪೂರ್ವಭಾವಿಯಾಗಿ ಒಂದು ಶಿವನಿಗೆ ಅಭಿಷೇಕ ಮಾಡಬೇಕು. ಏನೇ ಮಾಡಿದ್ರೂ ಭಗವಂತನ ಪ್ರಾರ್ಥನೆ, ಭಗವಂತನ ಆರಾಧನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಗಣಪತಿಯ ಪ್ರಾರ್ಥನೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಶನೇಶ್ಚರ ಮಹಾಯಾಗವನ್ನ ಬಹಳ ಅರ್ಥಪೂರ್ಣವಾಗಿ ರಾಜ್ಯದಾದ್ಯಂತ ರಾಜ್ಯದ ಮೂಲ ಮೂಲೆಗಳಿಂದ ಬರ್ತಕ್ಕಂಥ ಭಕ್ತರಿಗೆ ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ನಡೀತಕ್ಕಂಥ ಶನೇಶ್ಚರ ಮಹಾಯಾಗಕ್ಕೂ ಮುನ್ನ ಸಾಂಬ ಸದಾಶಿವನ ಪ್ರಾರ್ಥನೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸರ್ವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನಿಗೆ ಹರಿದ್ವಾರಿಂದ ತಂದಿರತಕ್ಕಂತಹ ಗಂಗಾಜಲದಿಂದ ಅಭಿಷೇಕ ಜೊತೆಗೆ ಕಣ್ತುಂಬಿಸ್ಕೊಳ್ತಕ್ಕಂತಹ ವಿಶೇಷವಾದಂತಹ ಗೋಕ್ಷೀರದಿಂದ ಸಹಿತ ಸ್ವಾಮಿಗೆ ಅಭಿಷೇಕ ಮಾಡೋಣ. ಹರಿದ್ರ ಹಾಗೂ ಗಂಧ ವಿಶೇಷವಾಗಿರ್ತಕ್ಕಂತಹ ಕುಂಕುಮದಿಂದ ನಾನಾ ಪುಷ್ಪಗಳಿಂದ ಸ್ವಾಮಿಗೆ ಅಭಿಷೇಕ ಮಾಡಿ ಶನೇಶ್ಚರ ಮಹಾಯಾಗಕ್ಕೆ ಶಾಂತಿ, ಸಮಾಧಾನ ಜೊತೆಗೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡೋಣ.
निर्मलभासितशोभितलिङ्गम् जन्मज दुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहनकरुणाकरलिङ्गम् रावणदर्पविनाशकलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गम् सिद्धसुरासुरवन्दितलिङ्गं तत्प्रणमामि सदा शिवलिङ्गम् कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयत्नविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहारसुशोभितलिङ्गम् सञ्चितपापविनाशनलिङ्गं तत्प्रणमामि सदा शिवलिङ्गम् देवगणार्चितसेवितलिङ्गं भावैर्भक्तिभिरेव च लिङ्गम् दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम् ॐ महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं ॐ नमः शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासु विमलम् एकादशोज्ज्वलं मेकनाथेश्वरं प्रस्तुतिवशङ्करं प्रणतजनकिङ्करं दुर्जनभयङ्करं सज्जनशुभङ्करं प्राणिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकम् ईशं सुरेशं ऋषेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रवाचं महर्षवर्षप्रवर्षं सुशीर्षं नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं दं दं दडं दं दडं दं दडं दं दढक्कादिनादनवताण्डवाडम्बरं तद्दिम्मितगदिम्मिदिम्मिदिम्मिदिम्मि सङ्गीतसाहित्य सुमकमलबम्बरम् ओङ्कार ह्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहासप्रसिद्धं विशुद्धं प्रपञ्चैकसूत्रं विबुद्धं ಶನೇಶ್ವರ ಯಾಗಕ್ಕೆ ಗಜಲಕ್ಷ್ಮಿಯಿಂದಲೂ ಆಶೀರ್ವಾದ ಆಯಿತು. ಇನ್ನು ಕಾರ್ಯಕ್ರಮ ಮುಂದುವರಿಸೋಣ ಬನ್ನಿ. ಶನೇಶ್ವರ ಯಾಗದ ಆ ಸುಂದರವಾದಂಥ ದೃಶ್ಯಗಳನ್ನು
ದೃಶ್ಯ ಅನ್ನೋದಕ್ಕಿಂತ ಭಗವಂತನ ಜಪ ತಪ ಅನುಷ್ಠಾನದ ಸಂಪೂರ್ಣ ಫಲವನ್ನು ಎಲ್ಲರಿಗೂ ಸಿಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಶನ್ನೋ ದೇವೀರವಿಷ್ಟಯಾಪೋ ಭವಂತು ಬೀದೇಂ ಶ್ರೀಯೋರವಿಶ್ರವಂತನಃ ಶನೇಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರೈಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. बोलो शनेश्वर महाराज की जय. बोलो शनेश्वर महाराज की. बोलो सांब सदाशिव महाराज की. बोलो महाविष्णु भगवान की. ಶನಿವಾರ ಶನೇಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಜೊತೆಗೆ ಸಾಕಷ್ಟು ಜನ ಭಕ್ತರು ಬಂದಿರೋದ್ರಿಂದ ದರ್ಶನ ಸಿಗೋದು ಬಹಳ ಕಷ್ಟವಾಗ್ತಾ ಇದೆ. ಅಂದರೆ ಭಕ್ತ ಸಾಗರ ಅಷ್ಟು ಬಂದು ಸೇರಿದ್ದೆ. ಯಾರು ಬರಲಿಕ್ಕಾಗೋದಿಲ್ಲ, ಪ್ರತಿಯೊಬ್ಬರೂ ಬರಲೇಬೇಕು. ಅಂತಹ ನಳಮಹಾರಾಜನಿಗೆ ಇಲ್ಲಿ ಶಾಪ ವಿಮೋಚನೆ ಆದಂತಹ ಸಾನ್ನಿಧ್ಯ. ಅಂತಹ ನಳಮಹಾರಾಜನಿಗೂ ಶಾಪ ವಿಮೋಚನೆ ಆಗಿ ಅದರಲ್ಲೂ ರಾಜ ವಿಕ್ರಮಾರ್ಕನಿಗೂ ಸಹಿತ ಶಾಪ ವಿಮೋಚನೆ ಆದಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಈ ಒಂದು ಶ್ರೀ ಕ್ಷೇತ್ರ. ಬನ್ನಿ ಸ್ವಾಮಿಯ ದರ್ಶನ ಮಾಡೋಣ. ಅದಕ್ಕೂ ಮುನ್ನ ಕೊಳದಲ್ಲಿ ಸ್ನಾನ ಮಾಡೋಣ. ಆ ಸ್ನಾನ ಮಾಡುವಂತಹ ಕೆಲವೊಂದಿಷ್ಟು ಪದ್ಧತಿಗಳಿದೆ, ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ನಾವು ಹೊರಗಡೆ ಹೊರಡುವಂತಹದ್ದು ಕಲ್ಯಾಣಿಗೆ. ಇವತ್ತಂತೂ ಸಾಕಷ್ಟು ಜನ ಭಕ್ತರಿದ್ದಾರೆ. ಬಹುಶಃ ಶನೇಶ್ವರನ ಜಯಂತಿ ಅಂತ ಆಗುತ್ತೆ. ಶನೇಶ್ವರನ ಜಯಂತಿಗೆ ಹೇಗೆ ಜನ ಸೇರ್ತಾರೋ ಅದೇ ಪ್ರಕಾರ ಇವತ್ತಿನ ದಿವಸ ಅಷ್ಟು ಜನ ಇದ್ದಾರೆ. ಪ್ರತಿ ಶನಿವಾರನೂ ಇಲ್ಲಿ ಜಾತ್ರೆ ಅಂತ ಹೇಳ್ತಾರೆ. ಹಾಗೆ ಯಾರೊಬ್ಬ ಭಕ್ತರು ಬಂದರೂ ಇದೇ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ತದನಂತರ ಮುಂದೆ ಪರಿಕ್ರಮಿಸುವಂಥದ್ದು ಇಲ್ಲಿನ ಕ್ರಮ ಇದೆ. ಅದರಲ್ಲೂ ತೀರ್ಥ ಸ್ನಾನ, ಕಲ್ಯಾಣಿ, ಆಯಾ ಸಾನ್ನಿಧ್ಯಗಳಲ್ಲಿ ಅಲ್ಲಿರ್ತಕ್ಕಂತಹ ಸ್ನಾನ ಇದೆಯಲ್ಲ, ಅದೇ ಪರಮ ಪವಿತ್ರ. ಅಂತಹ ಪವಿತ್ರವಾಗಿರ್ತಕ್ಕಂತಹ ತೀರ್ಥ ಸ್ನಾನ, ಕಲ್ಯಾಣಿ ಸ್ನಾನಕ್ಕೆ ಬನ್ನಿ ಎಲ್ಲರೂ ಹೊರಡೋಣ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಈ ಭಾಗದಲ್ಲಿ ಬರ್ತಕ್ಕಂತಹ ಭಕ್ತರು ಈ ಕಪ್ಪು ಬಟ್ಟೆಯನ್ನು ಉಡ್ತಾರೆ. ಕಪ್ಪು ಬಟ್ಟೆಯನ್ನು ಉಟ್ಟು ಸ್ನಾನ ಮಾಡ್ತಕ್ಕಂತಹದ್ದು. ಯಾರೊಬ್ಬರಾದರೂ ಸಹಿತ ಎಳ್ಳೆಣ್ಣೆನ ತಲೆಗೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು. ಅದಕ್ಕಾಗಿ ಬರೋ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಎಳ್ಳೆಣ್ಣೆ ಇಟ್ಟಿರ್ತಾರೆ. ಈ ತಿಲತೈಲವನ್ನು, ಎಳ್ಳೆಣ್ಣೆಯನ್ನು ಸ್ವಲ್ಪ ತಲೆಗೆ ಹಚ್ಕೊಂಡು ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ವರನ ಪ್ರಾರ್ಥನೆ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ತದನಂತರ ಈ ಒಂದು ತೀರ್ಥದಲ್ಲಿ ಮುಳುಗಿ ತೇಲುವಂತಹದ್ದು. ಇಲ್ಲಿ ಮುಳುಗಿದಾದ ನಂತರ ಈ ಕಪ್ಪು ಬಟ್ಟೆಯನ್ನು ಉಟ್ಟು ಮುಂದಿನ ಪರಿಕ್ರಮ ಅಂದರೆ ಕಪ್ಪು ಬಟ್ಟೆಯನ್ನು ಉಟ್ಟು ಅಲ್ಲೇ ಬಟ್ಟೆಯನ್ನು ಬಿಡುವಂತಹದ್ದು ಒಂದು ಕ್ರಮ ಇದೆ. ಒಂದಷ್ಟು ಜನ ಭಕ್ತರು ದರ್ಶನಕ್ಕೆ ಹೊರಡಬೇಕಾದ್ರೂ ಕರಿ ಬಟ್ಟೆ ಹುಟ್ಟು ಹೊಡ್ತಾರೆ. ಒಂದಷ್ಟು ಜನ ಕರಿ ಬಟ್ಟೆಯನ್ನು ಉಟ್ಟು ಅವರ ಶಾಪ ವಿಮೋಚನೆ ಆಗಲಿ, ಅವರಿರ್ತಕ್ಕಂಥ ಕರ್ಮಫಲ ದೂರ ಆಗಲಿ ಅಂತ ಕಪ್ಪು ಬಟ್ಟೆಯನ್ನು ಉಟ್ಟು ನೀರೊಳಗೆ ಬಿಡ್ತಕ್ಕಂಥದ್ದು ಮತ್ತೊಂದು ಕ್ರಮ ಇದೆ. ಏನೇ ಆದರೂ ವ್ಯವಸ್ಥೆಗಳು ಬಹಳ ಸುಸಜ್ಜಿತವಾಗಿದೆ. ಯಾರೇ ಒಬ್ಬ ಭಕ್ತರು ಬಂದರೂ ಸ್ವಚ್ಛತೆಯನ್ನು ಕಾಪಾಡಬೇಕಾದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಷ್ಕರಣಿಗಳಲ್ಲಿ ಶುಭ್ರವಾಗಿರಬೇಕು. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು. ಪ್ಲಾಸ್ಟಿಕ್ ನಿಲ್ಲಿಸಿದರೆ ಮಾತ್ರ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ಲಾಸ್ಟಿಕ್ ನಿಲ್ಲಿಸಬೇಕು, ಜೊತೆಗೆ ಶುದ್ಧಿಯಾಗಿರಬೇಕು. ನಿಮ್ಮ ವಸ್ತ್ರಗಳನ್ನು ಶಾಸ್ತ್ರದಲ್ಲಿ ಒಂದು ಕಡೆ ಹೇಳುತ್ತೆ ಅಂತ ಹೇಳ್ತಾರೆ. ಅಂದರೆ ಉಟ್ಟ ಬಟ್ಟೆಯನ್ನು ಸ್ನಾನ ಆದ ನಂತರ ಆ ಬಟ್ಟೆಯನ್ನು ಇಲ್ಲೇ ವಿಸರ್ಜನೆ ಮಾಡುವಂಥದ್ದು ಅಂತ. ವಿಸರ್ಜನೆ ಮಾಡಿ ಅದು ನಿಮ್ಮ ಪದ್ಧತಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಆ ಬಟ್ಟೆನ ಎಲ್ಲಿ ಬಿಡಬೇಕು? ದಡದಲ್ಲಿ ಎಲ್ಲಾದರೂ ಒಂದು ಕಡೆ ಬಿಡಬೇಕು. ಅದು ಬಿಟ್ಟು ಅದನ್ನು ನೀರು ಬಿಡ್ತಕ್ಕಂಥದ್ದು, ಇನ್ನೊಬ್ಬರ ಸ್ನಾನಕ್ಕೆ ಹೋದಾಗ ತೊಂದರೆ ಆಗುವಂಥದ್ದು ಅದಾಗಬಾರ್ದು. ಹಾಗೆ ಕೊಳದಲ್ಲಿ ಶಾಂಪು ಸೋಪು ಹಾಕಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಕೊಳದ ಜಲ ಶುದ್ಧಿಯಾಗಿರಲಿ ಅಂತ. ಒಳ್ಳೇದಾಗಲಿ, ಬನ್ನಿ ಕೊಳಕ್ಕೆ ಹೋಗೋಣ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು. ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು.
ಭಜಿಸುವೆವು ಶನಿ ಮಹಾರಾಜ. ತಾವೆಲ್ಲರೂ ತುಂಬ ಹೊತ್ತಿನಿಂದ ಕಾತುರದಿಂದ ಕಾಯ್ತಿದ್ರಿ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಜಲ ತೀರ್ಥಸ್ಥಳ ತಿರುನಲ್ಲಾರಲ್ಲಿರ್ತಕ್ಕಂಥ ಕಲ್ಯಾಣಿ ಯಾವುದು? ಆ ಕಲ್ಯಾಣಿಯಲ್ಲಿ ಒಮ್ಮೆ ಸ್ನಾನ ಮಾಡಿದ್ರೆ ಅದರ ಪುಣ್ಯಫಲ ಅಂತ ಹೇಳ್ತಾರೆ. ಹಾಗೆ ಶುದ್ಧಿಯಾಗಿ ಇಟ್ಕೋಬೇಕು ಅಂತ ಆಗೂ ಹೇಳಿದ್ದೀನಿ, ಈಗೂ ಹೇಳ್ತಿದ್ದೀನಿ. ಯಾರೊಬ್ಬರು ಬಂದರೂ ಸಹಿತ ಅವ್ರು ಯಾರೋ ಹಾಗೆ ಮಾಡ್ತಾರೆ ಅಂತ ನಾವು ಹೀಗೆ ಮಾಡಬೇಕು ಅಂತಲ್ಲ. ಶಾಂಪೂ ಪಾಕೆಟ್ಸ್ ಆಗಲಿ, ಸೋಪ್ ಆಗಲಿ, ಕವರ್ಸ್ ಆಗಲಿ, ನಿಮ್ಮ ಬಿಚ್ಚಿರುವಂಥ ಬಟ್ಟೆ ಆಗಲಿ ಎಲ್ಲವನ್ನೂ ದಡದಿಂದ ಆಚೆ ಹಿಡಿ. ಶುದ್ಧಿಯಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಶುದ್ಧಿಯಾಗಿಡಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ತೀರ್ಥಸ್ಥಳ ಪ್ರತಿಯೊಬ್ಬರ ಪಾಪನಾಶವಾಗಲಿ. ಅಂತಹ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಕ್ಕೆ ಬಂದಿದ್ದೀವಿ. ಭಗವಂತನ ಪ್ರಾರ್ಥನೆ ಮಾಡೋಣ. ಇನ್ನು ತೀರ್ಥ ಜಲದಲ್ಲಿ ಸ್ನಾನ ಮಾಡಲಿಕ್ಕಾಗಿ ಎಲ್ಲ ಹೊರಡುತ್ತಿದ್ದಾರೆ. ಬನ್ನಿ ತೀರ್ಥ ಸ್ನಾನ ಮಾಡೋಣ. ನೀಲಾಂಜನ ಸಮಾಭಾಸಂ ರೇಪುತ್ರಮವಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನ ವಿಶೇಷವಾಗಿರ್ತಕ್ಕಂಥ ತಿಲತೈಲ. ಈ ತಲೆತೈಲವನ್ನು ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಎಣ್ಣೆ ಸ್ನಾನ ಶಾಸ್ತ್ರಬದ್ಧವಾಗಿ ಒಳ್ಳೆಯದು. ಅದಕ್ಕೆ ಮನೆಯಲ್ಲಿ ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಆಗಿಂದಾಗಲೇ ಎಣ್ಣೆ ಸ್ನಾನವನ್ನು ಮಾಡಿಸ್ತಾರೆ. ಈ ಎಣ್ಣೆ ಸ್ನಾನವನ್ನು ಮಾಡಿದ್ರೆ ಕೆಲವೊಂದಿಷ್ಟು ದೋಷಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ತಿರುನೆಲ್ಲ ಕ್ಷೇತ್ರಕ್ಕೆ ಬಂದರೂ ಎಳ್ಳೆಣ್ಣೆಯಿಂದ ಸ್ನಾನ ಮಾಡಿಕೊಂಡು ತದನಂತರ ಸ್ವಾಮಿ ದರ್ಶನಕ್ಕೆ ಹೊರಡೋದು ಪದ್ಧತಿ ಇದೆ. ಭಗವಂತ ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಚತ್ರಧ್ವಜರತಾಕಾರ ಶೋಭಿತಂ ದಿವ್ಯಂ ವೇರಂ ಪ್ರದಕ್ಷಿಣೀಂ ಕುರ್ವಾಣಾಂ ಗೃಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ. ಓಂ ಶಂ ಶನೇಶ್ಚರಾಯ ನಮಃ. ಎಲ್ಲರೂ ಹೇಳ್ಕೊಳ್ಳಿ. ಓಂ ಶಂ ಶನೇಶ್ಚರಾಯ ನಮಃ. 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 ಎಲ್ಲ ಶಾಸ್ತ್ರ ಬಲ್ಲ ಗುರು ಬೃಹಸ್ಪತಿಯನ್ನು ಕೈಲಾಸ ಗಿರಿವಾಸ ಗೌರೀಶನನ್ನು ಎಲ್ಲ ಶಾಸ್ತ್ರ ಬಲ್ಲ ಗುರು ಬೃಹಸ್ಪತಿಯನ್ನು ಕೈಲಾಸ ಗಿರಿವಾಸ ಗೌರೀಶನನ್ನು ಸುರಲೋಕ ಸಾಮ್ರಾಟ ದೇವೇಂದ್ರನನ್ನು ಅಪ್ರತಿಮ ಬಲಶಾಲಿ ರಾಜಾ ವಿಕ್ರಮನನ್ನು ನಡೀತಕ್ಕಂಥ ಮಹಾಯಜ್ಞಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ತಿರುನೆಲ್ಲರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಕ್ಷೇತ್ರದಲ್ಲಿ ಶನೇಶ್ವರನ ದರ್ಶನಕ್ಕೆ ಹೋಗೋಕ್ಕೂ ಮುನ್ನ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ದೇವೆ. ಒಟ್ಟಾರೆ ನಾವು ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಭಗವಂತನ ಪ್ರಾರ್ಥನೆ, ಭಗವಂತನ ಆರಾಧನೆ. ಮತ್ತೊಂದು ವಿಶೇಷ ಇದೆ. ಬೆಂಗಳೂರಿನ ನವರತ್ನ ಅಗ್ರಹಾರಕ್ಕೆ ಬಂದು ಸೇರುವಂತಹ ಶನೇಶ್ವರನ ವಿಗ್ರಹ ಸಹಿತ ಇಲ್ಲಿಂದಲೇ ಪ್ರಾರಂಭ. ತಾವು ನೋಡಬಹುದು. ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ತೀರ್ಥದ ಈ ತೀರ್ಥ ಸ್ನಾನದ ಹತ್ರ ವಿಗ್ರಹವನ್ನು ತಂದು ಇಲ್ಲಿಂದ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಬೆಂಗಳೂರಿನ ನವರತ್ನ ಅಗ್ರಹಾರಕ್ಕೆ ಬಂದು ಸೇರುವಂತಹ ಶನೇಶ್ವರನ ವಿಗ್ರಹ. ಇದೆಲ್ಲವೂ ನೋಡದೇ ಒಂದು ಭಾಗ್ಯ. ಶ್ರೀ ಕ್ಷೇತ್ರ ತಿರುನೆಲ್ಲಾರು ಕ್ಷೇತ್ರ. ತಿರುನೆಲ್ಲಾರು ಕ್ಷೇತ್ರಕ್ಕೆ ಬಂದಿದ್ದಾಯಿತು. ಸ್ವಾಮಿಯ ದರ್ಶನಕ್ಕೆ ಹೊರಡೋಕ್ಕೂ ಮುನ್ನ ಸ್ನಾನ ಮಾಡ್ತಾ ಇದ್ದೇವೆ. ಮಹಾಕ್ಷೇತ್ರ ಕ್ಷೇತ್ರ ದರ್ಶನ ನಿಮಗಾಗಿ ಮಹರ್ಷಿವಾಣಿಯಲ್ಲಿ.
ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ ಶನ್ನೋ ದೇವೀರ್ವಿಷ್ಟಯಾಪೋ ಭವಂತು ಮೇದೇಂ ಶ್ರೇಯೋರ್ವಿಷ್ಟವಂತನಃ ಶಂ ಶನೇಶ್ಚರಾಯ ನಮಃ ಶನೇಶ್ಚರಾಯ ನಮಃ ಶನೇಶ್ಚರಾಯ ನಮಃ ಶನೇಶ್ಚರಾಯ ನಮಃ. ತಿರುನಲ್ಲಾರು ಕ್ಷೇತ್ರದಲ್ಲಿ ಶನೇಶ್ಚರನ ಸಾನ್ನಿಧ್ಯದಲ್ಲಿ ಸ್ವಾಮಿನ ಒಳಗಡೆ ದರ್ಶನ ಮಾಡಲಿಕ್ಕಾಗಿ ನಾವು ಹೊರಟಿದ್ದೀವಿ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಶನೇಶ್ಚರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಕಾಪಾಡಪ್ಪ. बोलो शनेश्वर महाराज की. नीलांजन समाभासम शं शनेश्चराय नमः. ओम शं शनेश्चराय नमः. ओम शं शनेश्चराय नमः. ಶನೇಶ್ಚರನ ಸಾನ್ನಿಧ್ಯದಲ್ಲಿ ಹಚ್ಚುವಂತಹ ಎಳ್ಳುಬತ್ತಿ ದೀಪ ಕರ್ಮಫಲವನ್ನು ಕಳಿತಕ್ಕಂಥದ್ದು. ಇಲ್ಲಿ ಸೂರ್ಯನೂ ನೋಡ್ತಿದ್ದೀವಿ, ಶನೇಶ್ಚರನೂ ನೋಡ್ತಾ ಇದ್ದೀವಿ. ಸೂರ್ಯದೇವರು ಸ್ವಯಂ ಪ್ರಭೆ, ಪಶ್ಚಿಮದಿಂದ ಸೂರ್ಯನ ಕಿರಣ ಇಲ್ಲಿದೆ. ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಶನೇಶ್ಚರನ ದರ್ಶನ ಇಲ್ಲಾಗ್ತಾ ಇದೆ. ಅತ್ತ ಸೂರ್ಯ, ಇತ್ತ ಶನೇಶ್ಚರ, ತಂದೆ ಮಕ್ಕಳ ಆಗಮನ ಸಮಾಗಮನ ಇಲ್ಲಿದೆ. ಇದನ್ನು ಬಹುಶಃ ದರ್ಶನ ಮಾಡೋದೇ ಒಂದು ಮಹಾಭಾಗ್ಯ ಅಂತ ಅಂದ್ಕೊಳ್ಬೋದು. ಓಂ ಶನ್ನೋ ದೇವೀರ್ವಿಷ್ಟಯಾಪೋ ಭವಂತು ವಿದೇಂ ಶ್ರೇಯೋರ್ವಿಷ್ಟವಂತನಃ ಶಂ ಶನೇಶ್ಚರಾಯ ನಮಃ. बोलो शनेश्वर महाराज की. बोलो शनेश्वर महाराज की. बोलो शनेश्वर महाराज की. शनिं नीलवर्णं नीलमाल्यां भरधरं नीलगन्धानुलेपनं नीलाश्वानीलश्चत्रध्वजरताकार शुभितं दिव्यं वेरुं प्रदक्षिणीं कुर्वाणां ग्रहमण्डलें प्रवेशं साङ्गं सायुधं सवाहनं सराक्षं सपत्नि परिवारसमेतं सर्व अलङ्कारभूषितम् अधिदेवता प्रत्यर्देवता सहितं सूर्यग्रहस्य पश्चिमदिग्भागे तिलदान्यशोपरि भगवन्तं ओं भूः शनेश्चरमिदमावाहयामि. ಶನೇಶ್ಚರನ ಆವಾಹನೆ ಮಾಡುವಂಥ ಸಾನ್ನಿಧ್ಯ, ಪ್ರತಿನಿತ್ಯದ ಶನೇಶ್ಚರ ನಿಂತು ಹರಿಸುವಂಥ ಸಾನ್ನಿಧ್ಯ ತಿರುನಲ್ಲಾರು ಕ್ಷೇತ್ರ. ತಿರುನಲ್ಲಾರು ಕ್ಷೇತ್ರಕ್ಕೆ ಎಲ್ಲರೂ ಬನ್ನಿ, ಭಗವಂತನ ದರ್ಶನ ಮಾಡಿ. ಈ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥಕ್ಕೋಸ್ಕರ. ತಾವು ಬನ್ನಿ, ಎಲ್ಲರೂ ಬರೋಣ, ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡೋಣ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.